4 wheel ಡ್ರೈವ್ ಸ್ಕಾರ್ಪಿಯೋ ಕೂಡ ಸಿಗುತ್ತೆ. ತಗೋಬೇಕಿರೋ ಕಂಡೀಷನ್ ಮೇನ್ ಇರುತ್ತೆ. ನಮ್ದು ಅದೇ ಮೇನ್ ಇಂಪಾರ್ಟೆಂಟ್ ಸರ್. ಫುಲ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತೆ. ಓಕೆ, ಸರ್ವಿಸ್ ಮಾಡಿ ಗಾಡಿ ನಿಲ್ಸಿರ್ತೀವಿ. ಇದು 1,40,000 ಗಾಡಿ ಕೊಡ್ತೀವಿ. 1,40,000ಕ್ಕೆ ನಮ್ಮ ಹತ್ರ RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಓಕೆ, ನೆಟ್ ಕೊಡ್ತೀವಿ. 1,50,000 ನೆಗೋಷಿಯಬಲ್ಸ್. 22,000 ಓಡಿದೆ ಗಾಡಿ. 22,000. ಓಕೆ, ಇನ್ಸೂರೆನ್ಸ್ ಇಲ್ಲ, ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ. ಜಸ್ಟ್ 85,000 ಫೈನಲ್ ಮಾಡಿ 2 ಲಕ್ಷ ಫೈನಲ್ ಮಾಡಿ. 2 ಲಕ್ಷಕ್ಕೆ 1,10,000 ಕೊಡ್ತೀನಿ ಸರ್. 2,10,000 ಕೊಡ್ತೀನಿ ಸರ್. 2,10,000ಗೆ 2 ಲಕ್ಷಕ್ಕೆ ಫೈನಲ್ ಮಾಡ್ತೀನಿ. 2 ಲಕ್ಷಕ್ಕೆ ಡೀಸೆಲ್ ವೆಹಿಕಲ್. ಡೀಸೆಲ್ 475 ಆಗುತ್ತೆ. 475. ತುಂಬಾ ಚೆನ್ನಾಗಿದೆ ಗಾಡಿ. ಇವತ್ತು 3 ಲಕ್ಷ ಕೊಟ್ಬಿಡ್ತೀವಿ. 3 ಲಕ್ಷಕ್ಕೆ 2 ಲ್ಯಾಕ್ಸ್ಗೆ ಕೊಡ್ತೀನಿ. ಓಕೆ, 2 ಲಕ್ಷಕ್ಕೆ ವಿತ್ ಟ್ರಾನ್ಸ್ಫರ್. ಓಕೆ, 2 ಲಕ್ಷಕ್ಕೆ ಸ್ವಿಫ್ಟ್. ಇದು 20 ಸಿಟಿಗೆ ಬರುತ್ತೆ. ಇದು 20 ಸಿಟಿಗೆ ಬರುತ್ತೆ ನೋಡಿ. 4,49,000 ಹಾಕಿದ್ದೀನಿ. 3,80,000 ಗಾಡಿ ಕೊಡ್ತೀನಿ. 6 ಲಕ್ಷಕ್ಕೆ ಫೈನಲ್ ಮಾಡಿ. 6 ಲಕ್ಷಕ್ಕೆ ಇನ್ಸೂರೆನ್ಸ್ ಇಲ್ಲ. 4.5 ಲಕ್ಷ ಫೈನಲ್ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ 15 ಮಾಡಲ್ ಸ್ವಿಫ್ಟ್. ಹೌದು ಸರ್. ಈಗ ನನ್ನ ಹತ್ರ 2 ರೆನಾಲ್ಟ್ ಡಸ್ಟರ್ ಇದೆ. ಓಕೆ, 1 ನಿಶಾನ್ ಟೆರಾನೋ ಇದೆ. ಓಕೆ ಸರ್. 3 ಗಾಡಿಲಿ ಯಾವ ಕಸ್ಟಮರ್ ಯಾವ ಗಾಡಿ ತಗೋತಾರೆ 4.5 ಲಕ್ಷ. 4.5 ಲಕ್ಷಕ್ಕೆ ಪೆಟ್ರೋಲ್ ಅಲ್ಲಿ ನೀವು ಮೈಲೇಜ್ ಕೇಳಿದ್ರೆ 16+ ಬರುತ್ತೆ. ಮತ್ತೆ ನಿಮಗೆ ಇದರಲ್ಲಿ ಕೇಳಿದ್ರೆ CNG ಅಲ್ಲ. ಹೌದು, CNG ನಿಮಗೆ ಒಂದು 25+ ಬರಲ್ಲ. 25+ ಬರುತ್ತೆ. ಜಸ್ಟ್ 32,000 ಶೋರೂಮ್ ಟ್ರ್ಯಾಕ್. 32,000 ರನ್ನಿಂಗ್ ಇನ್ಸೂರೆನ್ಸ್ ಇದೆ. ಇದು ಆಪ್ಷನಲ್. ಓಕೆ, ಸ್ಮಾರ್ಟ್ ಹೈಬ್ರಿಡ್. ಓಕೆ, ಇನ್ನು ಮೈಲೇಜ್ ಚೆನ್ನಾಗಿ ಬರುತ್ತೆ ಹಾಗಾದ್ರೆ. ಓಕೆ, 7,90,000. 7,90,000 ಲೋನು ಸರ್. ಇದಕ್ಕೆ ಲೋನ್ ಆಗುತ್ತೆ ಸರ್. 6-6.5 ಆಗುತ್ತೆ. 17 ಮಾಡಲು ಆಸ್ತಾ 6 ಇಯರ್ ಬೇಕು, ಟಾಪ್ ಎಂಡ್ ಬೇಕಾ, ಪುಷ್ ಬಟನ್ ಸ್ಟಾರ್ಟ್ 2 ಲಕ್ಷ ಆಗುತ್ತೆ. 2.5 ಲಕ್ಷ ಆಗುತ್ತೆ. 2ರಿಂದ 2.5 ಲಕ್ಷ. ಡೌನ್ ಪೇಮೆಂಟ್ ಹೇಳಿದ್ರೆ ನಿಮ್ಗೆ ಅವ್ರ ಸಿವಿಲ್ ಸ್ಕೋರ್ ತುಂಬಾ ಚೆನ್ನಾಗಿದೆ, IT GST ಎಲ್ಲ ಆಯ್ತು ಅಂದ್ರೆ 9 ಲಕ್ಷ ಲೋನ್ ಆಗುತ್ತೆ. 9,25,000ಕ್ಕೆ ನಿಮಗೆ TV 300 ಕೂಡ ಸಿಗುತ್ತೆ. 5.5 ಲಕ್ಷ ಲೋನ್ ಆಗುತ್ತೆ ಗಾಡಿ. 5.5 ಲಕ್ಷ ಲೋನ್ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಸಿಗುತ್ತೆ. 2,30,000 ಸ್ಮಾಲ್ ನೆಗೋಷಿಯಬಲ್ ಹೇಳ್ಬಿಟ್ಟಿದ್ದಾರೆ. ತುಂಬಾ ನೆಗೋಷಿಯಬಲ್ ಮಾಡಕ್ ಹೋಗ್ಬಿಡಿ, ಸ್ಮಾಲ್ ನೆಗೋಷಿಯಬಲ್. ಬೇಕಾದವ್ರು ಕಾಲ್ ಮಾಡಬಹುದು. ಲೋನು ಸರ್ ಇದಕ್ಕೆ ಲೋನ್ ಆಗುತ್ತೆ. 6.5 ಲಕ್ಷ ಲೋನ್ ಆಗುತ್ತೆ. 3 ಗಾಡಿ ಇದೆ. 3 ಗಾಡಿನೂ ತೋರಿಸ್ತೀನಿ. ಓಕೆ ಸರ್. 3 ಗಾಡಿನ ಕಸ್ಟಮರ್ಗೋಸ್ಕರ 275 ಈಚ್ ಕಾರ್. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸೆಂಚರ್ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಇವತ್ತು ಒಂದು ಹೊಸ ಶೋರೂಮ್ದು ವಿಡಿಯೋ ಮಾಡ್ತಾ ಇದ್ದೀನಿ. SB ಕಾರ್ಸ್ ಅಂತ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ನಮ್ಮ ಜೊತೆ ಸರ್ ಕೂಡ ಇದ್ದಾರೆ. ಸರ್, ನಿಮ್ಮ ಹೆಸರು? ಸರ್ ಶಿವಕುಮಾರ್ ಅಂತ. SB ಕಾರ್ಸ್ ಮಾಗಡಿ ರೋಡ್ ಮುಖ್ಯ ರಸ್ತೆಲೇ ಇದೆ. ಹುಡುಕುದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡಿಮಾರ್ಟ್, ನೆಕ್ಸ್ಟ್ ಹೇರೋಳ್ಳಿ ಕ್ರಾಸ್. ಎರಡು ಮಧ್ಯದಲ್ಲಿದೆ, ಹೇರೋಳ್ಳಿ ಮತ್ತೆ ಡಿಮಾರ್ಟ್. ಈಸಿ ಲ್ಯಾಂಡ್ ಮಾರ್ಕ್ ಮೇನ್ ರೋಡ್ ಇದೆ. ಓಕೆ, ಕಾರ್ ಕಂಡೀಷನ್ ಹೆಂಗಿರುತ್ತೆ ಸರ್? ಕಾರ್ ಏನೇ ತಗೋಬೇಕಿರೋ ಕಂಡೀಷನ್ ಮೇನ್ ಇರುತ್ತೆ. ನಮ್ದು ಅದೇ ಮೇನ್ ಇಂಪಾರ್ಟೆಂಟ್ ಸರ್. ಫುಲ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತೆ. ಓಕೆ, ಸರ್ವಿಸ್ ಮಾಡಿ ಗಾಡಿ ನಿಲ್ಸಿರ್ತೀವಿ. ಸರ್ವಿಸ್ ಮಾಡಿ ಕೊಡ್ತೀವಿ ಗಾಡಿನ. ಓಕೆ ಸರ್, ಇವಾಗ ಲೋನ್ ಅಂತ ಬಂದ್ರೆ ಸರ್ ಯಾವ ಮಾಡಲಿಂದ ಲೋನ್ ಎಕ್ಸ್ಪೆಕ್ಟ್ ಲೋನ್ 12 ಮಾಡಲಿಂದ ಸ್ಟಾರ್ಟ್ ಆಗುತ್ತೆ. ಅವ್ರ ಸಿಬಿಲ್ ಚೆನ್ನಾಗಿರ್ಬೇಕು. ಓಕೆ, ಅಪ್ ಟು ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಕರ್ನಾಟಕದಲ್ಲಿ ದುಡಿತಾನೆ ಇರ್ಬೇಕು ಅಂತೇನಿಲ್ಲ, ಪಾಣಿ ತಗೊಂಡ್ಬಂದ್ರು ಮಾಡ್ತೀವಿ ಸರ್. ನಮ್ಮ ಹತ್ರ RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಓಕೆ, ನೆಟ್ ಕೊಡ್ತೀವಿ ಸರ್. ಓಕೆ, ಅಂದ್ರೆ ಇದೆಲ್ಲ ಸ್ಟಾಕ್ಸ್ ಆಗಿದೆ ನಿಮ್ದೇ ಇರುತ್ತೆ? ಫೋನ್ ನಮ್ದೇ ಗಾಡಿ. ಓಕೆ, ಬೇರೆ ಡೀಲರ್ದಲ್ಲಿ ಏಜೆಂಟ್ಸ್ ಇರಲ್ಲ. ಓಕೆ, ಪ್ರೈಸಿಂಗು ಸರ್ ಹೆಂಗಿರುತ್ತೆ ಸರ್? ಲೋ ಬಡ್ಜೆಟ್ ಇಂದ ಹೈ ಬಡ್ಜೆಟ್ ಕೊಡ್ತೀವಿ. ಓಕೆ, ರೇಟ್ ಅಂತೂ ರೀಸನಬಲ್ ಮಾಡ್ತೀವಿ ಸರ್. ಓಕೆ, ಅದೇ ನೋಡ್ಕೊಂಡು ಅದೇ ವಿಡಿಯೋದಲ್ಲಿ ಹಂಗೆ ಇದೆ ಅಂತ ಯಾರು ಎದ್ರಕೊಂಡು ಬರ್ಬೇಕಾಗಿಲ್ಲ, ನೆಗೋಷಿಯಬಲ್ ಮಾಡ್ತೀವಿ. ಓಕೆ, ಹೇಳೋ ಪ್ರೈಸ್ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ಸೊ ಬಂದಾಗ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದ್ರ ಪ್ರಕಾರ ಆಗುತ್ತೆ. ಸರಿ ಸರ್, ಇವತ್ತು ಹಾಗಾದ್ರೆ ಮೊದಲು ನಮ್ಮ ಟಾಟಾ ನ್ಯಾನೋಯಿಂದ ಸ್ಟಾರ್ಟ್ ಮಾಡೋಣ ಸರ್. ಒಂದು ಲೋ ಬಡ್ಜೆಟ್ ಗಾಡಿ ಹೇಳ್ತಿದ್ದೀನಿ ಇವತ್ತು. ಫಸ್ಟ್ ಟೈಮ್ 2012 ಮಾಡಲು ಸರ್. ಫಸ್ಟ್ ಓನರ್. ಬರೀ 22,000 ಓಡಿದೆ ಗಾಡಿ. 22,000. ಓಕೆ, ಇನ್ಸೂರೆನ್ಸ್ ಇಲ್ಲ, ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ. ಜಸ್ಟ್ 85,000 ಫೈನಲ್ ಮಾಡಿ. 85,000 ಅದು ಕೂಡ 22,000 ವಿತ್ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ, ಏನು ಎಕ್ಸ್ಟ್ರಾ ಹಿಡನ್ ಚಾರ್ಜಸ್ ಎಲ್ಲ ಏನು ತಗೊಳ್ಳಲ್ಲ. ಆಸ್ ಇಟ್ ಇಸ್ ನಾನು ಏನು ಹೇಳ್ತೀನಿ ಅದೇ ತಗೊಳ್ಳೋಣ. ಓಕೆ, ಸೊ ನಿಮ್ಗೆ ಏನಾದರೂ ಮೈಲೇಜ್ 20 ಮೇಲೆ ಬರಬೇಕು ಅಂದರೆ ಈಗಿರುವಂಥ ಪೆಟ್ರೋಲ್ ದುಬಾರಿ ಬೆಲೆಯಲ್ಲಿ ಸೊ ನಿಮ್ಗೆ ಒಳ್ಳೆ ಮೈಲೇಜ್ ಬರೋ ಗಾಡಿ ಬೇಕಾದ್ರೆ ಖಂಡಿತವಾಗಿ ನಾನು ಕೂಡ ಪ್ರಿಫರ್ ಮಾಡ್ಬೋದು. ತುಂಬ ಜನ ಕೇಳ್ತಿರ್ತೀರಾ. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಡಿಯೋ ಮೇಲೆ ಇರೋ ಒಂದು ನಂಬರ್ ಇರುತ್ತೆ, ಜೊತೆಗೆ ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಇರುತ್ತೆ. ಬೇಕು ಅನ್ನೋರು ವಿಸಿಟ್ ಕೂಡ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಸರ್, ನಮ್ಮ ಹತ್ರ 3 i10 ಇದೆ ಸರ್. ಓಕೆ, ಒಂದು ಆಟೋಮೆಟಿಕ್, 2 ವ್ಯಾನಲ್ ಇದೆ. 3 ಗಾಡಿ ಇದೆ. 3 ಗಾಡಿನೂ ತೋರಿಸ್ತೀನಿ. ಓಕೆ ಸರ್. 3 ಗಾಡಿನ ಕಸ್ಟಮರ್ಗೋಸ್ಕರ 275 ಈಚ್ ಕಾರ್ಸ್. 275. ಇದು ನೋಡಿ 2011 ಮಾಡಲು ಸೆಕೆಂಡ್ ಓನರ್. ಶೋರೂಮ್ ಟ್ರ್ಯಾಕ್ ಟೋಟಲಿ 64,000 ಓಡಿದೆ. ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ. 275. ಇನ್ಸೂರೆನ್ಸ್ ಸರ್ ಇವಾಗ ಎಕ್ಸ್ಪೈರಿ ಆಗಿದೆ ಅಂತ ಹೇಳಿದ್ರಲ್ಲ, ಸೊ ತಗೊಳ್ಳೋರು ಮಾಡಿಸ್ಕೋಬೇಕು. ಓಕೆ, ಟ್ರಾನ್ಸ್ಫರ್ ನಾವು ಮಾಡ್ಕೊಡ್ತೀವಿ. ಓಕೆ, ಟ್ರಾನ್ಸ್ಫರ್ ನಿಮ್ಗೆ ಯಾಕಂದ್ರೆ ಇನ್ಸೂರೆನ್ಸ್ ಅವ್ರಿಗಿರುತ್ತೆ, ಫಸ್ಟ್ ಪಾರ್ಟಿ ಕಾನ್ಫರೆನ್ಸ್ ಅದು ಇರುತ್ತೆ, ಅವ್ರು ಮಾಡಿಸ್ಕೋಬೇಕು. ಓಕೆ, ಇಲ್ಲಾಂದ್ರೆ ಸುಮ್ಮನೆ ನೀವು ಥರ್ಡ್ ಪಾರ್ಟಿ ಮಾಡಿ ಸುಮ್ಮನೆ ಡ್ಯೂರೇಷನ್ ಹೋಗ್ತಾ ಇರುತ್ತೆ. ಸೊ ಅದ್ರ ಬದಲು ತಗೊಂಡಾಗಲೇ ಮಾಡಿಸ್ಬೋದು ಆರಾಮಾಗಿ. ಓಕೆ, ಸೊ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಇದ್ರದ್ದು ಕೂಡ ಪ್ರೈಸ್ ತಿಳಿಸಿದ್ದಾರೆ. ಸೊ ಮೈಲೇಜ್ ಅಂತ ಹೇಳಿದ್ರೆ 16+ ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟು ಹೊಡಿದೆ ಅಂದ್ರೆ ಸರ್ ಇದು? ಸರ್ ಇದು 64,000 ಟ್ರ್ಯಾಕ್ ಇದೆ ಸರ್, ಶೋರೂಮ್ ಟ್ರ್ಯಾಕ್ ಅಲ್ಲಿ. ಓಕೆ, 64,000 ಅಂದ್ರೆ 64,000 ಕಿಲೋಮೀಟರ್ ಓಡಿರುವಂತ ಗಾಡಿ ಇದಾಗಿರುತ್ತೆ. ಸೊ ಜೊತೆಗೆ ನೆಕ್ಸ್ಟ್ ಬಡವರ ಬಂದು ನೀವು ನೋಡ್ತಾ ಬಂದು ಹ್ಯುಂಡೈ ಸ್ಯಾಂಟ್ರೋ, ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸ್ಯಾಂಟ್ರೋ ಇದು 2006 ಮಾಡಲಿ ಸರ್. ಸೆಕೆಂಡ್ ಓನರ್ 89,000 ನೋಡಿದೆ. ಜಿನಿಯನ್ ಮೀಟರ್ ರೀಡಿಂಗ್ ಇದೆ. ಇದರಲ್ಲೂ ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ. 1,50,000 ನೆಗೋಷಿಯಬಲ್ಸ್.
1,50,000 ನೆಗೋಷಿಯಬಲ್. ನೆಗೋಷಿಯಬಲ್. ಓಕೆ, ಹೇಳೋ ಪ್ರೈಸ್ ಬಗ್ಗೆ ಯೋಚನೆ ಬೇಡ, ಬಂದು ಕೂತ್ಕೊಂಡು ಮಾತಾಡಿ. ಸೊ ಯಾಕಂದ್ರೆ ವ್ಯವಹಾರ ಅಂದಾಗ ಏನಾಗುತ್ತೆ ಅಂದ್ರೆ ಇಬ್ರು ಕೂಡ ಮಾತಾಡಬೇಕಾಗುತ್ತೆ. ಸೊ ನಿಮ್ಗೆ ಏನ್ ಪ್ರೈಸ್ ಅಲ್ಲಿ ಇರುತ್ತೆ ಅದನ್ನು ಕೇಳಿ, ಇವ್ರೇನ್ ಡೆಡ್ ಪ್ರೈಸ್ ಇರುತ್ತೆ ಸೊ ಅದನ್ನು ಕೂಡ ಹೇಳ್ತಾರೆ. ಸೊ ಅವಾಗ ಮಾತ್ರ ವ್ಯವಹಾರ ಆಗುವಂತದ್ದು, ಅಂದ್ರೆ ಮಾತುಕತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಕೂಡ ಅಷ್ಟೇ, ನಿಮಗೆ ಮೈಲೇಜ್ ಬೇಕಾದ್ರೆ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ನಾವು ಇಂಟೀರಿಯರ್ ತೋರಿಸ್ತಲ್ಲ, ಏನಾಗುತ್ತೆ ಅಂದ್ರೆ ಇಲ್ಲಿ 55 ಕಾರ್ ಇರೋದ್ರಿಂದ ಇಂಟೀರಿಯರ್ ತೋರಿಸ್ಕೊಡೋದ್ರೆ ಒಂದೊಂದು ವಿಡಿಯೋನು 1 ನಿಮಿಷ ಆಗ್ಬಿಡುತ್ತೆ ಒಂದೊಂದು ಕಾರು ಕೂಡ. ಸೊ ಅದಕ್ಕೋಸ್ಕರ ಅದನ್ನ ಸ್ಕಿಪ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ ಅದೇ 3 i10 ಹೇಳಿದ್ನಲ್ಲ, ಇದೊಂದು i10 ಇದೆ. ಓಕೆ, ರೆಡ್ ಕಲರ್ 2011 ಮಾಡಲು. ಓಕೆ, ಸೆಕೆಂಡ್ ಓನರ್. ಸೇಮ್ 64,000 ಅಷ್ಟೇ ಓಡಿದೆ ಎರಡು. ಓಕೆ, ಎಲ್ಲ ರೆಕಾರ್ಡೆಡ್. ಎಲ್ಲ ಒಂದೇ ಮನೆ ಗಾಡಿ ಇದೆ, 3 64,000 ಓಡಿದೆ ಗಾಡಿ. ಓಕೆ ಸರ್ ಇದರಲ್ಲಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ನೆಕ್ಸ್ಟ್ ಮಂತ್ ವರೆಗೂ. ಓಕೆ, ಇದು ಸರ್ ಅದು 275. ಓಕೆ, ವಿತ್ ಟ್ರಾನ್ಸ್ಫರ್. 2,75,000. ಸೊ ಬೇಕು ಅನ್ನೋದು ವಿಸಿಟ್ ಮಾಡಬಹುದು. ಮಾರ್ಕೆಟ್ ಅಲ್ಲೇ ತುಂಬಾನೇ ಹೈ ಡಿಮ್ಯಾಂಡ್ ಇರುವಂತ ಮಾರುತಿ ಸುಜುಕಿ ಓಮಿನಿ. ಸರ್ ಡೀಟೇಲ್ ಇದು. ಸರ್ 2013 ಮಾಡಲು. ಓಕೆ, ಓನರ್ ಥರ್ಡ್ ಓನರ್ ಆಗಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ ಓಕೆ, ಜೂನ್ ವರೆಗೂ. ಸರ್ 2,10,000 ಕೊಡ್ತೀವಿ ಸರ್. 2,10,000ಗೆ 100% ರೆಕಾರ್ಡೆಡ್ ಇದೆ. 71,000 ಓಡಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ಓಕೆ, ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದು? ಲೋನ್ ಸರ್ ಇದಕ್ಕೆ 50% ಲೋನ್ ಇವಾಗ. 50%. ಓಕೆ, ಎಷ್ಟು ಸೀಟರ್ ಸರ್ ಇದು? 5 ಸೀಟರ್. 5 ಸೀಟರ್ಸ್. ಓಕೆ, 5 ಸೀಟರ್ ಇರುತ್ತೆ. ಸೊ ಓಮಿನಿ ಯಾರಾದ್ರೂ ನೋಡ್ತಾ ಇದ್ರೆ ಕಡಿಮೆ ಬಜೆಟ್ ಅಲ್ಲಿ ಎಕ್ಸಲೆಂಟ್ ಕಂಡೀಷನ್ ಇರೋದು. ಸೊ ಖಂಡಿತವಾಗಿ ಇದು ಕೂಡ ಪ್ರಿಫರ್ ಮಾಡಬಹುದು. ಇದು ಬಂದು K12 ಅಂದ್ರೆ ಯೋಧರ ನಾಡು ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಫೋರ್ಡ್ ಫಿಗೋ TDC ಅಂದ್ರೆ ಡೀಸೆಲ್ ಇಂಜಿನ್ ಜೊತೆ ಬ್ಯಾಕ್ ವೈಪರ್ ವಿತ್ ಡಿಫಾಗರ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ಇಂಜಿನ್ ಆದ್ರಿಂದ 18-20+ ಮೈಲೇಜ್ ಕೂಡ ಬರುತ್ತೆ. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು 2010 ಮಾಡಲು. ಓಕೆ, ಸೆಕೆಂಡ್ ಓನರ್. 91,000 ಹೊಡೆದ ರೆಕಾರ್ಡೆಡ್. ಓಕೆ ಸರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2 ಲಕ್ಷಕ್ಕೆ ಫೈನಲ್ ಮಾಡ್ತಾರೆ. 2 ಲಕ್ಷ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಓಕೆ, ಈಗಿರುವಂತ ಪೆಟ್ರೋಲ್ ದುಬಾರಿ ಬೇಡ ಸರ್, ನಮಗೆ ಒಳ್ಳೆ ಮೈಲೇಜ್ ಬರೋ ಡೀಸೆಲ್ ಗಾಡಿ ಬೇಕು ಬರುತ್ತೆ ಮೈಲೇಜ್ ಇದು. ಹೌದು ಸರ್, 2 lakhs ಫೈನಲ್ ಮಾಡ್ತಾರೆ. ಓಕೆ, 2 ಲಕ್ಷ ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಸೊ ಬೇಕು ಅನ್ನೋ ವಿಸಿಟ್ ಮಾಡಬಹುದು. ಆಸ್ ಯೂಶುವಲ್ ನಿಮಗೆ ಟ್ರಾನ್ಸ್ಫರ್ ಫ್ರೀ ಇರುತ್ತೆ, ಮತ್ತೆ ಕಮಿಷನ್ ಕೂಡ ಇರಲ್ಲ. ಸೊ ನೆಕ್ಸ್ಟ್ ನೀವು ನೋಡ್ತಾ ಹೋಗ್ಬೋದು, ಇದು ಬಂದು ಟಾಟಾರವರ ಇಂಡಿಗೋ LX ವೇರಿಯಂಟ್ K51 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಮಾಡಲು ಸರ್ ಇದು. ಸರ್ ಇದು 2010 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ, 95,000 ರೆಕಾರ್ಡೆಡ್. ಟೋಟಲಿ ಇಲ್ಲಿವರೆಗೂ ಶೋರೂಮ್ ಟ್ರ್ಯಾಕ್ ಇದೆ ಗಾಡಿ. ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ. ಇದು 1,40,000 ಗಾಡಿ ಕೊಡ್ತೀವಿ. 1,40,000ಕ್ಕೆ. ಓಕೆ, ಅದು ಕೂಡ ಡೀಸೆಲ್. ಇದು ಕೂಡ ಆರಾಮಾಗಿ 18-20+ ಮೈಲೇಜ್ ಕೂಡ ಬರುತ್ತೆ. ಸೊ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನೀವು ಇದು ಕೂಡ ಏನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಅದು ಕೂಡ ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗ್ಬೋದು, ಮತ್ತೊಂದು Hyundai i10. ಹಿಂದೆ ಹೇಳಿದ್ರು 3 ಇರುತ್ತೆ ಅಂತ. ಸೊ ಅದ್ರಲ್ಲಿ 3ನೇ ವೆಹಿಕಲ್ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಆಟೋಮೆಟಿಕ್ i10 2011 ಮಾಡಲ್. ಇದನ್ನು ಓಕೆ, ಇದನ್ನು ಜಸ್ಟ್ 57,000 ಅಷ್ಟೇ ಹೊಡೆದು ರೆಕಾರ್ಡೆಡ್. ಓಕೆ, ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ. ಸೇಮ್ 275. ಊರಲ್ಲಿ ಯಾವುದೇ ಕಸ್ಟಮರ್ ಚಾಯ್ಸ್ ಮಾಡಿದ್ರು 275 ವಿತ್ ಟ್ರಾನ್ಸ್ಫರ್ಸ್. ಓಕೆ, ಅದು ಕೂಡ ಇದು ಸ್ಪೋರ್ಟ್ಸ್ ವೇರಿಯಂಟ್. ಸೊ ಬೇಕು ನೀವು ವಿಸಿಟ್ ಮಾಡಬಹುದು. ಕಪ್ಪ 2 ಇಂಜಿನ್ ಜೊತೆ ಬರುವಂತದ್ದು, ಅಂದ್ರೆ ಒಳ್ಳೆ ರಿಲಯಬಲ್ ಇಂಜಿನ್ ಅಂತ ಹೇಳ್ಬೋದು. ಸೊ ಬೇಕು ನೀವು ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ಸರ್ ETS 2011 ಮಾಡಲು ಪೆಟ್ರೋಲ್ ವೇರಿಯಂಟ್ ಇದು, ಸೆಕೆಂಡ್ ಓನರ್. ಓಕೆ, ಪೆಟ್ರೋಲ್ ವೇರಿಯಂಟ್ ETS V ವೇರಿಯಂಟ್ ಇದು. ಹೌದು, 79,000 ನೋಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. 3 ಲಕ್ಷ ಕೊಟ್ಬಿಡ್ತೀವಿ. 3 ಲಕ್ಷಕ್ಕೆ. 3 ಲಕ್ಷಕ್ಕೆ ಲೋನ್ ಲೆವೆಲ್ ಮಾಡಲ್ಲ. ಸೊ ಆಗೋದಿಲ್ಲ, ಲೆವೆಲ್ ಮಾಡಲ್ ಆಗೋದಿಲ್ಲ. ಸೊ 3 ಲಕ್ಷಕ್ಕೆ ನೀವೇನಾದ್ರು ETS ಹುಡುಕ್ತಾ ಇದ್ರೆ ಅದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟ್, ಅದ್ರ ತುಂಬಾ ಲೋ ಮೇಂಟೆನೆನ್ಸ್ ಇರುತ್ತೆ. ಮೈಲೇಜ್ ಇದು ಕೂಡ ಅಷ್ಟೇ, ಪೆಟ್ರೋಲ್ ಆದ್ರೂ ಕೂಡ ನಿಮಗೆ ಬೇರೆ ಗಾಡಿದು ಡೀಸೆಲ್ ಏನು ಮೈಲೇಜ್ ಬರುತ್ತೆ. ಸೊ ಅದೇ ಮೈಲೇಜ್ ಕೂಡ ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. 18+ ನಿಮ್ಗೆ ಆರಾಮಾಗಿ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ಸರ್ Fiat Punto. ಓಕೆ, 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಓಕೆ, 79,000 ಹೊಡೆದೆ, ಸೆಕೆಂಡ್ ಓನರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ತುಂಬಾ ಚೆನ್ನಾಗಿದೆ. 2.5 ಲಕ್ಷ ಕೊಡ್ಬೇಕು. 2.5 ಲಕ್ಷ. ಮಲ್ಟಿಜೆಟ್ ಇಂಜಿನ್ ಇದು. ಮಲ್ಟಿಜೆಟ್ ಇಂಜಿನ್. ಓಕೆ, ಅಂದ್ರೆ ನಿಮಗೆ ಪರ್ಫಾರ್ಮೆನ್ಸ್ ವೈಸ್ ಒಳ್ಳೆ ಕಾರ್ ಆಗಿರುತ್ತೆ. ಸೊ ಬೇಕು ಅನ್ನೋರು ಇದು ಕೂಡ ವಿಸಿಟ್ ಮಾಡಬಹುದು. ಪ್ರೈಸ್ ಕೂಡ ಆಲ್ರೆಡಿ ತಿಳಿಸಿದ್ದಾರೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡಿ. ನೆಕ್ಸ್ಟ್ ಪ್ರತಿಯೊಬ್ಬರು ಕೇಳುವಂತ ಮಾರುತಿ ಸುಜುಕಿ ಸ್ವಿಫ್ಟ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ನೋಡಿ. ಈಗ 2006 ಮಾಡಲು ಸರ್ ಇದು. ಓಕೆ, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ ಗಾಡಿ. ಸರ್ 2 lakhs ಕೊಡ್ತೀನಿ. ಓಕೆ, 2 ಲಕ್ಷ ವಿತ್ ಟ್ರಾನ್ಸ್ಫರ್. ಓಕೆ, 2 ಲಕ್ಷಕ್ಕೆ ಸ್ವಿಫ್ಟ್ ವಿತ್ ಟ್ರಾನ್ಸ್ಫರ್. ಹೌದು, ಅದು ಕೂಡ ಕಮಿಷನ್ ಕೂಡ ಇರೋದಿಲ್ಲ. ಏನಿಲ್ಲ ಸರ್. ಓಕೆ, ಸರಿ ಸರ್. ಸೊ ಲೋ ಬಜೆಟ್ ಸ್ವಿಫ್ಟ್ ಹುಡುಕ್ತಾರೆ, ಅದು ಕೂಡ ಇರುತ್ತೆ. ನೀವೇನಾದ್ರೂ ಡೀಸೆಲ್ ಅಲ್ಲಿ ಒಳ್ಳೆ ಲಕ್ಸುರಿ ವೆಹಿಕಲ್ ಹುಡುಕ್ತಾ ಇದ್ರೆ ಸೊ Hyundai ವರ್ಣ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಹೋಗ್ಬೋದು, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಡೀಸೆಲ್ ವೇರಿಯಂಟ್ ಆದ್ರಿಂದ 18-20+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಆ ಲೆವೆಲ್ಸ್ ಏರ್ ಬ್ಯಾಗ್, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುವಂತ ಗಾಡಿ. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್. ಸರ್ 2012 ಮಾಡಲು ಸೆಕೆಂಡ್ ಓನರ್. ಓಕೆ, 95,000 ಓಡಿದೆ. 95,000. 6 ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. SX ಆಪ್ಷನಲ್ ಆಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಸರ್ 475 ಆಗುತ್ತೆ. 470. ಓಕೆ, ಲೋನ್ ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್ 3 ಲಕ್ಷ 3.5 ಲಕ್ಷವರೆಗೂ ಲೋನ್ ಆಗುತ್ತೆ. ಓಕೆ, 3-3.5 ಲಕ್ಷ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಲೋನ್ ಏನಿರುತ್ತೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಆಧಾರಿತವಾಗಿರುತ್ತೆ. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್ ಇಯಾನ್ ಇದೆ ಸರ್. ಇವತ್ತು 3 ಇಯಾನ್ ಇದೆ. ಓಕೆ, ಈಗ 2 ತೋರಿಸ್ತೀನಿ, ಮುಂದೆ ಒಂದಿದೆ ಸರ್. ಇಯಾನ್ ಇದು LPG ವಿತ್ ಪೆಟ್ರೋಲ್ 2012 ಮಾಡಲು, 13 ಮಾಡಲು. LPG ವಿತ್ ಪೆಟ್ರೋಲ್. ಹೌದು ಸರ್. ಓಕೆ, ಚೆನ್ನಾಗಿದೆ ಗಾಡಿ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 74,000 ರೆಕಾರ್ಡೆಡ್. ಓಕೆ, 74,000.
2,40,000 ಕೊಡ್ತೀನಿ. ಓಕೆ, 2,40,000, 2,40,000 ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್, ಇದಕ್ಕೆ 2 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷಕ್ಕೆ ಅಲ್ಲಿಗೆ 40,000 ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಅದು ಕೂಡ ವಿತ್ LPG ಇರುವಂಥದ್ದು. ಯಾರಾದ್ರೂ 30 ಮೇಲೆ ಮೈಲೇಜ್ ಬೇಕು ಅನ್ನೋರು ಸೊ ಖಂಡಿತವಾಗಿ ಇದನ್ನು ಕೂಡ ವಿಸಿಟ್ ಮಾಡ್ಬೋದು. ಯಾಕಂದ್ರೆ ನಿಮಗೆ ಪೆಟ್ರೋಲ್ ಅಲ್ಲಿ ನಿಮಗೆ 20+ ಬರುತ್ತೆ, ನಿಮಗೆ LPG ಲಿ 30+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬೇಕು ವಿಸಿಟ್ ಮಾಡಿ. ನೆಕ್ಸ್ಟ್ ಮತ್ತೊಂದು 2012 ಮಾಡಲು ಸೆಕೆಂಡ್ ಓನರ್. ಓಕೆ, ಇದು ಪವರ್ ವಿಂಡೋ ಇಲ್ಲ ಇದಕ್ಕೆ, ಇದೆಲ್ಲ ಸೇಮ್ ಇದೆ. LPG ಇಲ್ಲ, ಪೆಟ್ರೋಲ್ ಇಲ್ಲಿದೆ. 2 ಲಕ್ಷ ಫೈನಲ್ ಮಾಡಿ. 2 ಲಕ್ಷಕ್ಕೆ ಫೈನಲ್. ಓಕೆ, 2 lakhsಗೆ. ಅದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಅಲ್ಲ, ಇದು K04. ಓಕೆ, K04 ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಸೊ ಬೇಕು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಜೆನ್ ಎಸ್ಟಿಲೋ. ಸರ್ ಜೆನ್ ಎಸ್ಟಿಲೋ ಇದೆ ನಮ್ಮ ಹತ್ರ ನೋಡಿ. 2011 ಮಾಡಲು. ಓಕೆ, ಸೆಕೆಂಡ್ ಓನರ್. 68,000 ಓಡಿದೆ ಸರ್. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹಾಂ ಸರ್ 1,90,000 ಕೊಟ್ಬಿಡ್ತೀನಿ ಸರ್. 1,90,000ಕ್ಕೆ ಜೆನ್ ಎಸ್ಟಿಲೋ. ಓಕೆ, ಆಕ್ಚುಲಿ ಇವ್ರು ಹಾಕಿರೋದು 2,59,000 ಆಸ್ಕಿಂಗ್ ಪ್ರೈಸ್. 1,90,000 ಗಾಡಿ ಕೊಟ್ಬಿಡ್ತೀನಿ. ಓಕೆ, ಮತ್ತೆ ನಿಮಗೆ ಈ ಗಾಡಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಇದು ನಿಮಗೆ 2011 ಮಾಡಲ್ ಅಂತ ಅನ್ಸಲ್ಲ. ಸೊ ನಿಮಗೆ ಗೊತ್ತಿರುತ್ತೆ, ನಾವು ವಿಡಿಯೋದಲ್ಲಿ ಏನಿರುತ್ತೆ ಜನರಿಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಸೊ ಗಾಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಸೊ ನೋಡಿದ್ರೆ ಖುಷಿ ಆಗಬೇಕು. ಸೊ ಅಂತ ಒಂದು ಕಂಡೀಷನ್ ಇರುವಂಥ ಗಾಡಿ. ಸೊ ಮೈಲೇಜ್ ಕೂಡ ಅಷ್ಟೇ, ನೀವು 16-17+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ತುಂಬಾ ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸರ್ ಈ ವೆಹಿಕಲ್ ಬಗ್ಗೆ ಸರ್ ಡೀಟೇಲ್. ಸರ್ 2004 ಮಾಡಲು ಸರ್ ಇದು. ಓಕೆ, ಟಾಟಾ ಇಂಡಿಕೋ ಇಲ್ಲೆಸ್ ಅಂತ ಇದು. ಓಕೆ, ಲೋ ಬಜೆಟ್ ಅಲ್ಲಿ ಹುಡುಗರಿಗೆ ಕಸ್ಟಮರ್ಗೆ ಒಳ್ಳೆ ರೇಟಲ್ಲಿ 1,10,000 ಗಾಡಿ ಕೊಡ್ತೀನಿ. 1,10,000 ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿದೆ. 79,000 ಓಡಿದೆ. ಇನ್ಸೂರೆನ್ಸ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ 1,10,000 ಕೊಡ್ತೀನಿ. ಓಕೆ, ಮಾಡಲ್ ಯಾವ್ದು ಸರ್? 2004 ರನ್ನಿಂಗ್ FC. ಓಕೆ, 2004 ಅಂತ ಇದು ಕೂಡ ಅನ್ಸಲ್ಲ. ಸೊ ನಿಮ್ಗೆ ನೋಡಿದಾಗಲೂ ಗೊತ್ತಾಗಿರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್. ಸೊ ಲೋ ಮೇಂಟೆನೆನ್ಸ್ ಇರುತ್ತೆ. ಯಾಕಂದ್ರೆ ಡೀಸೆಲ್ ತಗೊಂಡಾಗ ಸ್ವಲ್ಪ ಹೈ ಮೇಂಟೆನೆನ್ಸ್ ಅಂತ ಹೇಳೋರಿಗೆ. ಸೊ ನಿಮ್ಗೆ ಏನಾದ್ರು ಲೋ ಮೇಂಟೆನೆನ್ಸ್ ಹುಡುಕ್ತಾ ಇದ್ರೆ ಸೊ ಪೆಟ್ರೋಲ್ ವೇರಿಯಂಟ್ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬೋದು ಬಾಡಿ ಲೈನ್ ಆಗಿರ್ಬೋದು. ಸೊ ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಗಾಡಿ. ಸೊ ಬೇಕು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಕುಟುಂಬಕ್ಕೆ ಬೇಕಾಗುವ ಕಾರ್ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ನೀವು ನೋಡ್ತಾ ಬೋದು XUV 300 W8 ವೇರಿಯಂಟ್. ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಬ್ಯಾಕ್ ವೈಫರ್, ಡಿಫಾಗರ್, ಅಲೋವಿಲ್ಸ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂತಹ ಡೀಸೆಲ್ ವೇರಿಯಂಟ್ ಅಲ್ಲ ಇದು. ಓಕೆ, ವಿತ್ ನಿಮಗೆ ಸೂರ್ಯ ಚಾವಣಿ ಅಂದ್ರೆ ನಾವು ಸನ್ ರೂಫ್ ಅಂತ ಏನ್ ಹೇಳ್ತೀವಿ. ಸೊ ಅದು ಕೂಡ ಇರುತ್ತೆ. 10 ಏರ್ ಬ್ಯಾಗ್, 10 ಗಾಳಿ ಚೀಲಗಳು ಕೂಡ ಈ ಗಾಡಿಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ ಸರಿ ಸರ್. ಇದು 2021 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಜಸ್ಟ್ ಓಡಿರೋದು 60,000 ಅಷ್ಟೇ ಓಡಿರೋದು. ಓಕೆ, 10 ಏರ್ ಬ್ಯಾಗ್ ವಿತ್ ಸನ್ ರೂಫ್ ಸರ್. 10 ಲಕ್ಷ ಲೋನ್ ಆಗುತ್ತೆ. 10.5 ಲಕ್ಷ ಗಾಡಿ ಕೊಡ್ತೀವಿ. 10 ಲಕ್ಷ ಲೋನ್ ಆಗುತ್ತೆ. 10.5 ಲಕ್ಷ ಗಾಡಿ. ಅಲ್ಲಿಗೆ 50,000 ಡೌನ್ ಪೇಮೆಂಟ್. ಓಕೆ, 50,000 ಡೌನ್ ಪೇಮೆಂಟ್ಗೆ ನೀವೇನಾದ್ರು ಒಂದು ಕುಟುಂಬಕ್ಕೆ ಬೇಕಾಗುವಂತ ಒಂದು ಕಾರ್ಗಳನ್ನ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ಇದನ್ನು ಟೋಟಲಿ ಶೋರೂಮ್. ಓಕೆ, ವಿತ್ ಶೋರೂಮ್ ಟ್ರ್ಯಾಕ್, ಕಡಿಮೆ ಓಡಿರುವಂತ ಗಾಡಿ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಇದು 20 ಸಿಟಿಗೆ ಬರುತ್ತೆ. ಇದು 20 ಸಿಟಿಗೆ ಬರುತ್ತೆ. ಓಕೆ, ಹೈವೇ 22-23 ಲಾಸ್ ಆಗುತ್ತೆ. ನಮ್ಗಾದ್ರೆ ಸರ್ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀರಾ? ನೋಡೋಣ ಸರ್. ಸೊ ಗಾಡಿ ಅಂತೂ ಚೆನ್ನಾಗಿದೆ. ಅದು ಕೂಡ ನಿಮಗೆ ಡ್ಯೂಯಲ್ ಟೋನ್ ಇರುತ್ತೆ. ಸೊ ನೀವು ನೋಡ್ತಾ ಬೋದು ಇಲ್ಲಿ ರೆಡ್ ಇದ್ರೆ, ಸೊ ಇಲ್ಲಿ ನಿಮಗೆ ವೈಟ್ ಇರುತ್ತೆ. ವಿತ್ ನಿಮಗೆ ಸನ್ ರೂಫ್ ಇರುತ್ತೆ. ಇಂಟೀರಿಯರ್ ಕೂಡ ಅಷ್ಟೇ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿರುವಂತ ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ಇರುತ್ತೆ. ಅಂದ್ರೆ ಬ್ಲಾಕ್ ವಿತ್ ಗ್ರೇ ಇರುತ್ತೆ. ಸೊ ಸೀಟ್ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಸೊ ಬೇಕು ಅನ್ನೋರು ಕಾಲ್ ಮಾಡ್ಬೋದು. ಸ್ವಲ್ಪ ಜನ ಹೈಟ್ ಇರ್ತಾರೆ. ಸೊ ಅಂಥವ್ರಿಗೆ ಈ ಆಲ್ಟೋ ಆಗಿರ್ಬೋದು, ಈ ಬೇರೆ ಗಾಡಿಗಳೆಲ್ಲ ಅಡ್ಜಸ್ಟ್ ಆಗಲ್ಲ. ಸರ್ ನಾನು ಸ್ವಲ್ಪ ಹೈಟ್ ಇದ್ದೀನಿ, ನಂಗೆ ಒಂಥರ ಟಾಲ್ ಬೈ ಶೇಪಲ್ಲಿ ಇರುವಂಥ ಕಾರ್ ಬೇಕು ಅನ್ನೋರಿಗೆ ಸೊ ನೀವು ನೋಡ್ತಾ ಹೋದು ಮಾರುತಿ ಬ್ರ್ಯಾಂಡಲ್ಲಿ ನಿಮಗೆ ರಿಡ್ಸು ಕೂಡ ಇರುತ್ತೆ. ಟಾಲ್ ಬೈ ಶೇಪಲ್ಲಿ ಇರುವಂಥ ಗಾಡಿ. ಇದು ಬಂದು ನಿಮಗೆ K41 ರಿಜಿಸ್ಟರ್ಡ್ ವೆಹಿಕಲ್. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್, ಅದು ಕೂಡ ಡೀಸೆಲ್ ವೇರಿಯಂಟ್. ಓಕೆ, 2012 ಮಾಡಲು ಸರ್ ಇದು. ಓಕೆ, ಸಿಂಗಲ್ ಓನರು, ತುಂಬಾ ಚೆನ್ನಾಗಿದೆ ಗಾಡಿ. 86,000 ಓಡಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ ಸರ್, ಇವತ್ತು ನೋಡಿ 4,49,000 ಹಾಕಿದ್ದೀನಿ. 3,80,000 ಗಾಡಿ ಕೊಡ್ತೀನಿ. 3,80,000ಗೆ. ಸೊ ಅದನ್ನು ಕೂಡ ತೋರಿಸ್ಬಿಡಿ. ಸೊ ಎಷ್ಟು ಹಾಕಿದ್ರೆ ಆಸ್ಕಿಂಗ್ ಪ್ರೈಸ್ ಅಂತ? 449 ಹಾಕಿದ್ದೀನಿ. 380 ಫೈನಲ್ ಮಾಡೋಣ. ಓಕೆ, 3,80,000ಕ್ಕೆ ಫೈನಲ್ ಆಗುತ್ತೆ. ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ 2.5 ಲಕ್ಷ ಆಗುತ್ತೆ. 2.5 ಲಕ್ಷ ಲೋನ್ ಆಗುತ್ತೆ. ಓಕೆ, ಸೊ ಯಾರಾದರೂ 20+ ಮೈಲೇಜ್ ಬರುವಂತ ವೆಹಿಕಲ್ ಬೆಂಗಳೂರು ಆದ್ರೆ 3 ಲಕ್ಷ ಮಾಡ್ಬೋದು. ಔಟ್ ಸೈಡ್ ಅವ್ರು ಬಂದ್ರೆ 2.5 ಲಕ್ಷ ಆಗುತ್ತೆ. ಓಕೆ, ಬೆಂಗಳೂರು ಅಂದ್ರೆ 3 ಲಕ್ಷ ಆಗುತ್ತೆ. ಓಕೆ, ಅಂದ್ರೆ ಲೋಕಲ್ ಐಟ್ಸ್ಗೆ ನಿಮಗೆ ಜಾಸ್ತಿ ಲೋನ್ ಸಿಗುತ್ತೆ. ಸೊ ಔಟ್ಸ್ಕಟ್ಸ್ ಆಗಿದ್ರೆ ಅಂದರೆ ಬೆಂಗಳೂರಿಂದ ನೀವು ಹೊರ ಜಿಲ್ಲೆಗಳು ಆಗಿದ್ರೆ ಸೊ ನಿಮ್ಗೆ ಅದಾಗ ಸ್ವಲ್ಪ ಕಡಿಮೆ ಲೋನು ಕೂಡ ಆಗುತ್ತೆ. ಸೊ ಬೇಕು ನೀವು ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಮತ್ತೊಂದು ವ್ಯಾಗನರ್, ಮಾರುತಿ ಸುಜುಕಿ ವ್ಯಾಗನರ್. ಇದು ಬಂದು ನಿಮಗೆ K03. ಒಂದು ವೇಳೆ ಸರ್ ನನಗೆ ರಿಡ್ಸ್ ಬೇಡ ಸರ್, ಬಟ್ ಹೈಟಲ್ಲೇ ಇದ್ದೀನಿ, ಬೇರೆ ಗಾಡಿ ಬೇಕು ಅನ್ನೋರಿಗೆ ವ್ಯಾಗನರ್ ಕೂಡ ಪ್ರಿಫರ್ ಮಾಡ್ಬೋದು. ನಿಮಗೆ ಮೈಲೇಜ್ ಎಲ್ಲ 16-17+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 2012 ಸೆಕೆಂಡ್ ಓನರ್ ಗಾಡಿ. ಓಕೆ, ಟೋಟಲಿ ಶೋರೂಮ್ ಟ್ರ್ಯಾಕ್ ಇದೆ. 64,000 ಓಡಿದೆ. ರನ್ನಿಂಗ್ ಇನ್ಸೂರೆನ್ಸ್ ಇದೆ. ಓಕೆ, 3 ಲಕ್ಷ ನೆಗೋಷಿಯಬಲ್. 3 ಲಕ್ಷ ನೆಗೋಷಿಯಬಲ್. ಓಕೆ, ಇದು ಫೈನಲ್ ಪ್ರೈಸ್ ಹೇಳಿಲ್ಲ ಇವರು. ಸೊ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ. ಸೊ ಮಾಡಲ್ ಯಾವ್ದಂದ್ರೆ ಸರ್ 2012 ಸರ್. 12 ಮಾಡಿ. ಓಕೆ, ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್ 2 ಲಕ್ಷ ಆಗುತ್ತೆ. 2.5 ಲಕ್ಷ ಆಗುತ್ತೆ. 2.5 ಲಕ್ಷ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಸಿಲ್ವರ್ ಕಲರ್ ಅಲ್ಲಿ ಇರುವಂತ ಗಾಡಿ. ಸೊ ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. ಇದು 2015 ಮಾಡಲು ಸೆಕೆಂಡ್ ಓನರ್. ಓಕೆ, ನಿಶಾನ್ ಮಿಕ್ರಾ ಆಕ್ಟಿವ್ ಅಂತ. 89,000 ಓಡಿದೆ ಗಾಡಿ ಸರ್. ಓಕೆ, ಇನ್ಸೂರೆನ್ಸ್ ಇಲ್ಲ ಇದಕ್ಕೆ. ಇದಕ್ಕೆ 290ಗೆ ಓದ್ಕೊಟ್ಬಿಡ್ತೀನಿ. 290ಗೆ.
ಓಕೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಪೆಟ್ರೋಲ್ ವೇರಿಯಂಟ್. ಸೊ ನಿಸಾನ್ ಮೈಕ್ರಾ ಅಂದರೆ ಇದು ಕೂಡ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂಥ ಗಾಡಿನೇ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಬ್ಯಾಕ್ ವೈಫ್ ವಿತ್ ಡಿಫಾಗರ್ ಕೂಡ ಇರುತ್ತೆ. ಅಂದರೆ ನೀವೇನಾದರೂ ಕಾಂಪ್ಯಾಕ್ಟ್ ವೆಹಿಕಲ್ ನೋಡ್ತಾರೆ, 2 ಏರ್ ಬ್ಯಾಗ್ ABS ಎಲ್ಲ ಇದೆ ಇದರಲ್ಲಿ. ಓಕೆ ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಬರುತ್ತೆ. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ಈ ಗಾಡಿ ಕೂಡ ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಫೋರ್ಡ್ ಫಿಗೋ. ಅದು ಕೂಡ ನಿಮಗೆ ಟೈಟಾನಿಯಂ ಅಂದರೆ ನಿಮಗೆ ಟಾಪ್ ಎಂಡ್ ಅಂತಲೇ ಹೇಳ್ಬೋದು. ನಿಮಗೆ ಇದರ KA03 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್, ಅಲೋವಿಲ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುವಂಥ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ 2012 ಮಾಡಲು ಸೆಕೆಂಡ್ ಓನರ್ ಸರ್. ಇದು 73,000 ಓಡಿದೆ ಗಾಡಿ. ಓಕೆ ಸರ್. ಟೋಟಲಿ ಶೋರೂಮ್ ಟ್ರ್ಯಾಕ್ ಅಲ್ಲಿ ಇದೆ. ಏರ್ ಬ್ಯಾಗ್ ABS ಎಲ್ಲ ಇದೆ. ಸರ್ 2 lakhs ಡೀಸೆಲ್ ವೇರಿಯಂಟ್ ಇದೆ. ಡೀಸೆಲ್ 2,80,000 ಕೊಟ್ಬಿಟ್ಟು 2,80,000 2,80,000 ಡೀಸೆಲ್ ವೇರಿಯಂಟ್ 18-20 ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 2 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಕೂಡ ಆಗುತ್ತೆ. ಓಕೆ ಇನ್ನೂ ಕೂಡ ನಿಮ್ಗೆ ಒಂದು ಫೋರ್ಡ್ ಫಿಗರ್ ತೋರಿಸಿದ್ದು. ಸೊ ಅದು ಬೇಡ ಅನ್ನೋರೆ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ನಿಮ್ಮ ಒಂದು ಚಾಯ್ಸಿಗೆ ಅದು ಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ರೆನಾಲ್ಟ್ ಪಲ್ಸೋ. ಒಂದು ವೇಳೆ ಸರ್ ನನಗೆ ಮೈಕ್ರಾ ಬೇಡ ಸರ್, ಸೊ ಬೇರೆ ಬ್ರ್ಯಾಂಡಲ್ಲಿ ಬೇಕು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಗಾಡಿ ಅಂತಲೇ ಹೇಳ್ಬೋದು. ಸೇಮ್ ವೇರಿಯಂಟಲ್ಲೇ ಇರುತ್ತೆ. ಇವೆಲ್ಲನೂ ಕೂಡ ಸೇಮ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸರ್ ಈಗ ಅದ್ರ ಬಗ್ಗೆ ಡೀಟೇಲ್. 2012 ಸಿಂಗಲ್ ಓನರ್ ಗಾಡಿ ಡೀಸೆಲ್. ಅದು ಡೀಸೆಲ್ 73,000 ಓಡಿದೆ. ಇದು ಒಳ್ಳೆ ಗಾಡಿ, ತುಂಬಾ ಚೆನ್ನಾಗಿದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 3 ಲಕ್ಷ ಫೈನಲ್ ಮಾಡಿ. 3 ಲಕ್ಷ ಲೋನು ಸರ್. ಇದಕ್ಕೆ ಲೋನ್ ಆಗಲ್ಲ. ಲೋನ್ ಆಗೋದಿಲ್ಲ ಇದಕ್ಕೆ ಅಂದರೆ ಹಳೆ ಇದು ನಿಂತುಬಿಟ್ಟಿದೆ ಅಂತ ಲೋನ್ ಆಗಲ್ಲ. ಅಂದರೆ ಸ್ಟಾಪಿಂಗ್ ಮಾಡೋದು. ಓಕೆ ಸೊ ಬೇಕಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಸೊ ನಿಮ್ಗೆ ಯಾವ ಕಾರ್ ಬೇಕು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಮಾರುತಿ ಸುಜುಕಿ ಬಲೆನೋ ಅದು ಕೂಡ ನಿಮಗೆ ಆಲ್ಫಾ ವೇರಿಯಂಟ್ ಅಂದರೆ ವಿತ್ ಪುಷ್ ಸ್ಟಾರ್ಟ್ ಬಟನ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ KA05 ರಿಜಿಸ್ಟರ್ಡ್ ವೆಹಿಕಲ್, ಅಲೋವಿಲ್ಸ್ ಕೂಡ ಇರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್ ಇವೆಲ್ಲನೂ ಕೂಡ ಇದ್ರದ್ದು ಕಾಮನ್ ಫೀಚರ್. ಈಗ ಇದ್ರದ್ದು ಡೀಸೆಲ್ ಆದ್ರಿಂದ ನಿಮಗೆ 20+ ಅಂದರೆ 20ಕ್ಕಿಂತ ಹೆಚ್ಚು ಮೈಲೇಜ್ ಕೂಡ ಬರುತ್ತೆ. ತುಂಬಾ ಲೋ ಮೇಂಟೆನೆನ್ಸ್ ಅಲ್ಲಿ ರೆಡಿ ಆಗಿರುವಂಥ ಗಾಡಿ ಅಂತಲೇ ಹೇಳ್ಬೋದು ಇದು. ಆದರೆ ನೀವು ಯಾವ ಮೆಕ್ಯಾನಿಕ್ ಹತ್ರ ಹೋದ್ರೂ ಹೋಗಿ ನಿಮ್ಗೆ ಆರಾಮಕ್ಕೆ ರೆಡಿ ಕೂಡ ಮಾಡ್ಕೊಡ್ತಾರೆ. ಇದ್ರ ಬಗ್ಗೆ ಡೀಟೇಲ್ಸ್. ಇದು 2016 ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಆಗಿದೆ. ಇದು 89,000 ರೆಕಾರ್ಡ್, 89,000 ರನ್ನಿಂಗ್ ಇನ್ಸೂರೆನ್ಸ್ ಇದೆ ಸರ್. 6 ಲಕ್ಷಕ್ಕೆ ಫೈನಲ್ ಮಾಡಿ. 6 ಲಕ್ಷಕ್ಕೆ ಲೋನು ಸರ್. ಇದಕ್ಕೆ ಲೋನ್ ಆಗುತ್ತೆ ಸರ್ 5 ಲಕ್ಷ. 5 ಲಕ್ಷ. ಸೊ ಅಲ್ಲಿಗೆ 1 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಬಲೆನೋ ಡೀಸೆಲ್ ವೇರಿಯಂಟ್ ಹುಡುಕಿದ್ರೆ ಅದು ಕೂಡ ಟಾಪ್ ಎಂಡ್, ಖಂಡಿತವಾಗಿ ನೀವು ವಿಸಿಟ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ರೆನಾಲ್ಟ್ ಸ್ಕಾಲಾ ಅಂದರೆ ಒಳ್ಳೆ ಲಕ್ಸರಿ ವೆಹಿಕಲ್ ಬೇಕು, ಸಡನ್ ಆಗಿರಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಗಾಡಿ ಅಂದರೆ ಇದು ಬಂದು ನಿಮಗೆ KA03 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲು, RXL ವೇರಿಯಂಟ್ ಡೀಸೆಲ್. ನಿಮ್ಗೆ ಇದರಲ್ಲೂ ಕೂಡ ಅಲವೆಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಬರುವಂಥ ಗಾಡಿ. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ಕೂಡ ಇರುತ್ತೆ. ಏರ್ ಬ್ಯಾಗ್, ABS ಕೂಡ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ ಇದು 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಸರ್. 89,000 ನೋಡಿದೆ ಗಾಡಿ, ರನ್ನಿಂಗ್ ಇನ್ಸೂರೆನ್ಸ್ ಇದೆ. ಈ ತಿಂಗಳು ಲ್ಯಾಪ್ಸ್ ಆಗುತ್ತೆ. ಓಕೆ ಸರ್ 3 ಲಕ್ಷ ಗಾಡಿ. 3 ಲಕ್ಷಕ್ಕೆ. ಓಕೆ 3 ಲ್ಯಾಕ್ಸ್ಗೆ ನೀವೇನಾದರೂ ಒಳ್ಳೆ ಮೈಲೇಜ್ ಗಾಡಿ ಸರ್. ಮೈಲೇಜ್ ಬೇಕಂದ್ರೆ ಒಳ್ಳೆ ಗಾಡಿ. ಹೌದು ಸರ್, ಆರಾಮಾಗಿ ಮೈಲೇಜ್ ಕೂಡ ಬರುತ್ತೆ. ಡೀಸೆಲ್ ವೇರಿಯಂಟ್ ಆದರೆ ಮತ್ತೆ ಲಕ್ಸರಿ ಸರ್. ಒಳಗಡೆ ಆರಾಮಾಗಿ ಕೂತ್ಕೊಂಡು ಒಂದು ಫ್ಯಾಮಿಲಿ ಆರಾಮಾಗಿ ಹೊಡಿಬೋದು. ಸೊ ರೌಂಡ್ ಎಲ್ಲ ನೀವು ಆರಾಮಾಗಿ ಹೋಗ್ಬೋದು. ಸೊ ಅಂತ ಒಂದು ಗಾಡಿ ಇರುತ್ತೆ. ಸೊ ಬೇಕು ನೀವು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಸರ್ ಸ್ಯಾಂಟ್ರೋ 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ 85,000 ಓಡಿದೆ. ಇನ್ಸೂರೆನ್ಸ್ ಇಲ್ಲ ಸರ್. ಇನ್ಸೂರೆನ್ಸ್ ಇಲ್ಲ. ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ. ಓಕೆ ತುಂಬಾ ಚೆನ್ನಾಗಿದೆ ಗಾಡಿ, ಸಿಂಗಲ್ ಓನರ್ ಆಗಿರೋದು. ಓಕೆ 13 ಮಾಡಲ್ ಸಿಂಗಲ್ ಓನರ್. 2.5 ಲಕ್ಷ ಫೈನಲ್ ಮಾಡಿ. 2.5 ಲಕ್ಷಕ್ಕೆ 2013 ಮಾಡೋದು ಸ್ಯಾಂಟ್ರೋ 2.5 ಲಕ್ಷಕ್ಕೆ ಅಂದರೆ 2,50,000 ಇರುತ್ತೆ. ಸೊ ಬೇಕೋನವ್ರು ವಿಸಿಟ್ ಮಾಡ್ಬೋದು. ಮೈಲೇಜ್ ನಿಮಗೆ ಗೊತ್ತು 16+ ನೀವು ಆ್ಯಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಟಾಟಾ ಮಾಂಜಾ ಅದು ಕೂಡ ವೈಟ್ ಕಲರು ಡೀಸೆಲ್ ವೇರಿಯಂಟ್. ಇದು ಕೂಡ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡೋದು. ಇದು ಡೀಟೇಲ್ಸ್ ಸರ್. 2013 ಸಿಂಗಲ್ ಓನರ್ ಗಾಡಿ ಇದೆ. ಓಕೆ ತುಂಬ ಚೆನ್ನಾಗಿದೆ ಗಾಡಿ. ಇದು ಒಂದು 76,000 ಓಡಿದೆ ಗಾಡಿ. ಓಕೆ ಸರ್. 3 ಲಕ್ಷ ನೆಗೋಷಿಯಬಲ್. 3 ಲಕ್ಷ ನೆಗೋಷಿಯಬಲ್. ಓಕೆ 3 ಲ್ಯಾಕ್ಸ್ ಅಂದರೆ 3 ಲಕ್ಷ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಸೊ ಇದು ಕೂಡ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಯಾರಾದರೂ ಮಾಂಜಾ ಹುಡುಕ್ತಾ ಇದ್ರೆ ಕಡಿಮೆ ಪ್ರೈಸಲ್ಲಿ ಮತ್ತು ಎಕ್ಸಲೆಂಟ್ ಕಂಡೀಷನ್ ಇರೋದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಕಾರ್ಗಳನ್ನ ನೀವೇನಾದರೂ ಹುಡುಕ್ತಾ ಇದ್ರೆ ಖಂಡಿತವಾಗಿ ನೀವು SB ಕಾರ್ಸ್ಗೆ ನೀವು ವಿಸಿಟ್ ಮಾಡ್ಬೋದು. ಯಾಕಂದರೆ ನಾವು ಬಂದು ನೋಡಿದಾಗ ಸೊ ನನಗಂತೂ ಖುಷಿ ಆಯಿತು. ಅಂಥ ಒಂದು ಕಂಡೀಷನಲ್ಲಿ ಗಾಡಿಗಳು ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ ಸ್ಕೋಡಾ. ನೀವು ನೋಡ್ತಾ ಇರ್ಬೋದು ಸ್ಕೋಡಾ ಕೂಡ ಇರುತ್ತೆ. KA01 ಅಂದರೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. ಇದು ಬಂದು ನಿಮಗೆ ಸ್ಕೋಡಾ ಫ್ಯಾಬಿಯಾ 1.2 ಲೀಟರ್ ಇಂಜಿನ್ ಜೊತೆ ಬರುವಂಥದ್ದು ಗಾಡಿ. ಇದು ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು 2011 ಮಾಡಲು. ಓಕೆ ಸೆಕೆಂಡ್ ಓನರು. ತುಂಬ ಚೆನ್ನಾಗಿದೆ, ಶೋರೂಮ್ ಟ್ರ್ಯಾಕಲ್ಲಿ ಇದೆ. ಟಾಪ್ ಎಂಡ್ ಮಾಡಲು. ಟಾಪ್ ಎಂಡ್ ಹೌದು. ಓಕೆ 2.5 ಲಕ್ಷ ಪೆಟ್ರೋಲ್ ವೇರಿಯಂಟ್ ಆಗಿದೆ. 2.5 ಲಕ್ಷ ಫೈನಲ್ ಮಾಡ್ಬಿಟ್ಟು. 2.5 ಲಕ್ಷಕ್ಕೆ. ಓಕೆ 2.5 ಲ್ಯಾಕ್ಸ್ಗೆ ನೀವೇನಾದ್ರೂ ಹ್ಯಾಚ್ ಬ್ಯಾಕ್ ಹುಡುಕ್ತಾ ಇದ್ರೆ ಒಳ್ಳೆ ಚೆನ್ನಾಗಿರೋದು ಹ್ಯಾಚ್ ಬ್ಯಾಕ್ ಬೇಕು ಸರ್ ನನ್ನವ್ರಿಗೆ. ಸೊ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ. ಅದು ಕೂಡ 86,000 ಅಂದರೆ 86,000 ಕಿಲೋಮೀಟರ್ ಓಡಿರುವಂಥ ಗಾಡಿ. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೂ ತುಂಬಾ ವೆಹಿಕಲ್ಸ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಫುಲ್ ಹಿಂದೆವರೆಗೂ ವೆಹಿಕಲ್ಸು ತುಂಬಾ ಅವೈಲಬಿಲಿಟಿ ಇರುತ್ತೆ. 1 by 1 ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ರೆನಾಲ್ಟ್ ಡಸ್ಟರ್ KA01 ಅಂದರೆ ನಿಮಗೆ ಲೋಕಲ್ ಬ್ಯಾಂಗ್ಳೂರ್ ಪಾಸಿಂಗ್ ವೆಹಿಕಲ್ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಈಗ ನನ್ನ ಹತ್ರ 2 ರೆನಾಲ್ಟ್ ಡಸ್ಟರ್ ಇದೆ. ಓಕೆ 1 ನಿಶಾನ್ ಟೆರಾನೋ ಇದೆ. ಓಕೆ ಸರ್. 3 ಗಾಡೀಲಿ ಯಾವ ಕಸ್ಟಮರು ಯಾವ ಗಾಡಿ ತಗೋತಾರೆ 4.5 ಲಕ್ಷ. 4.5 ಲಕ್ಷಕ್ಕೆ
ಡಸ್ಟರ್ ಬೇಕಾ ಇಲ್ಲ ಟೆರನೋ ಬೇಕಾ? ಅದು ಕೂಡ 3 ವೆಹಿಕಲ್ಸ್ ಇರುತ್ತೆ, 4.5 ಲಕ್ಷಕ್ಕೆ ಸಿಗುತ್ತೆ ಈಚ್ ವೆಹಿಕಲ್. ಈಚ್ ವೆಹಿಕಲ್ 4.5 lakhs ಸಿಗುತ್ತೆ. ಓಕೆ ಸರ್, ಇದು ಡೀಟೇಲ್ ಸರ್. ಇದು ಸರ್ ಇದು 2012 ಮಾಡಲು ಸೆಕೆಂಡ್ ಓನರ್. 59,000 ಅಷ್ಟೇ ಹೊಡೆಯೋದು. ಟೋಟಲಿ ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, 59,000 ಹೊಡ್ರಿ ಅಷ್ಟೇ ಹೊಡೆಯೋದು ಗಾಡಿ. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 4.5 ಲಕ್ಷ ಫೈನಾನ್ಸ್. 4.5 ಲಕ್ಷ ಫೈನಲ್. ಲೋನು ಸರ್ 85 PS. 85 PS 20+ ಮೈಲೇಜ್. ಹೌದು. ಲೋನು ಸರ್ ಇದಕ್ಕೆ ಲೋನ್ 3 ಲಕ್ಷ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. ಹೌದು. ಓಕೆ, 3 lakhs ಲೋನ್ ಆಗುತ್ತೆ. ಸೊ ಇದೊಂದು ಡಸ್ಟರ್ ಇತ್ತು, ಮತ್ತೆ ಇನ್ನೊಂದು ಡಸ್ಟರ್ ಮತ್ತೆ ಇನ್ನೊಂದು ಟೆರನ್ ಇರುತ್ತೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಬೋದು, ಇದು ಬಂದು ನಿಮಗೆ ಸ್ವಿಫ್ಟು, ಅದು ಕೂಡ ಡೀಸೆಲ್ ವೇರಿಯಂಟು, ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಜೊತೆ ಇರುವಂಥದ್ದು. ಇದು ಕೂಡ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ಓಪನ್ ಇದೆ. ಓಕೆ, ಆಲ್ಫೋ ಪವರ್ ಇಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ನಿಮಗೆ ಏನಾದರೂ ಡಿಸೈರ್ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಯಾಕಂದ್ರೆ ಒಳ್ಳೆ ಕಂಡೀಷನ್ ಗಾಡಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ ಇದು 2014 ಮಾಡಲು ಸೆಕೆಂಡ್ ಓನರ್. ಓಕೆ, 98,000 ರೆಕಾರ್ಡೆಡ್ ಇದು. ರನ್ನಿಂಗ್ ಇನ್ಸೂರೆನ್ಸ್ ಇದೆ ಸರ್. ಓಕೆ, 4.5 ಲಕ್ಷಕ್ಕೆ ಫೈನಲ್ ಮಾಡ್ಬೋದು. 4.5 ಲಕ್ಷ, 4,50,000ಕ್ಕೆ ನಿಮ್ಗೆ ಅದು ಕೂಡ ಸ್ವಿಫ್ಟ್ ಡಿಸೈರು 14 ಮಾಡೋದು. ಲೋನು ಸರ್ ಇದಕ್ಕೆ ಲೋನ್ 3 ಲಕ್ಷ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. ಅದು ಕೂಡ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಇತ್ತು ಅಂದ್ರೆ ಇನ್ನೂ ಜಾಸ್ತಿ ಕೂಡ ಲೋನ್ ಆಗ್ಬೋದಲ್ವ ಸರ್? ಹೌದು ಸರ್. ಓಕೆ, ನೆಕ್ಸ್ಟ್ ಈ ರೆನಾಲ್ಟ್ ಡಸ್ಟರ್ ಆಲ್ರೆಡಿ ಪ್ರೈಸ್ ಹೇಳಿದ್ರೆ 4.5 ಲಕ್ಷಕ್ಕೆ ಯಾವ ಗಾಡಿ ಬೇಕಾದ್ರೆ ತಗೊಳ್ಳಿ ಅಂತ. ಟೆರನೋ. ಓಕೆ, ಟೆರನೋ ಸಾರಿ, 14 ಮಾಡಲ್ಲ ಇದು ಸರ್. ನಿಶಾನ್ ಟೆರನೋ. ಇದು ಎಕ್ಸೆಲ್ ಅಂತ 2014 ಮಾಡಲು. 14 ಮಾಡಲ್ಲ. ಸೆಕೆಂಡ್ ಓನರ್ 84,000 ರನ್ನಿಂಗ್ ಅಲ್ಲಿ ಇದೆ ಸರ್. ನೀವು 3ರಲ್ಲಿ ಯಾವ್ದಾರ ತಗೊಳ್ಳಿ 4.5 ಲಕ್ಷ. 4.5 ಲಕ್ಷ. ಓಕೆ, ಸೊ ನೋಡಿದ್ರಲ್ಲ, ಸೊ 4.5 ಲಕ್ಷಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಸೊ ಬೇಕು ನೀವು ವಿಸಿಟ್ ಮಾಡ್ಬೋದು. ಅದು ಕೂಡ ಡೀಸೆಲ್ ವೇರಿಯಂಟ್, 16-17+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸ್ವಿಫ್ಟ್, ನೀವೇನಾದ್ರು ಪೆಟ್ರೋಲ್ ವೇರಿಯಂಟ್ ಹುಡುಕ್ತಾ ಇದ್ರೆ ಅದು ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ನೋಡ್ತಾ ಬೋದು, ಗ್ರೇ ಕಲರ್ ಅಲ್ಲಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು 2015 ಮಾಡಲು ಸೆಕೆಂಡ್ ಓನರ್. ಓಕೆ, 79,000 ಹೊಡಿದೆ ಸರ್ ಗಾಡಿ. ಇನ್ಸೂರೆನ್ಸ್ ಇಲ್ಲ. ಓಕೆ, 4.5 ಲಕ್ಷ ಫೈನಲ್ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ 15 ಮಾಡೋದು ಸ್ವಿಫ್ಟ್. ಹೌದು. ಓಕೆ, ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಇದಕ್ಕೂ ಕೂಡ ನಿಮಗೆ ಲೋನ್ ಆಗುತ್ತೆ. ಎಷ್ಟವರೆಗೂ? 3.5 ಲಕ್ಷ ಲೋನ್ ಆಗುತ್ತೆ. 3.5 ಲಕ್ಷ, ಅಲ್ಲಿಗೆ 1 ಲಕ್ಷ ಡೌನ್ ಪೇಮೆಂಟ್. ಓಕೆ, ಇದು ಫೈನಲ್ ಪ್ರೈಸ್ ಸರ್? ಅದು ಇದು 4.5 ಲಕ್ಷ ಫೈನಲ್. ಫೈನಲ್ ಅದುವೇ. ಓಕೆ, ಇದು ಬಂದು ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಸೊ ಬೇಕು ನೀವು ವಿಸಿಟ್ ಮಾಡ್ಬೋದು. ಇನ್ನೂ ಗಾಡಿಗಳು ಹಿಂದೆ ತುಂಬಾನೇ ಅವೈಲಬಿಲಿಟಿ ಇರುತ್ತೆ. ಹಿಂದೆ ನಿಮಗೆ 2 ಇಯಾನ್ ತೋರಿಸಿದ್ದು, ಸೊ ಮತ್ತೊಂದು ಇಯಾನ್ ಇರುತ್ತೆ. ಸೊ ನೀವು ನೋಡ್ತಾ ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇಯಾನ್ 2015 ಮಾಡಲು ಸಿಂಗಲ್ ಓನರ್, ಎರಾ ಪ್ಲಸ್ ಇದು. ಓಕೆ ಸರ್, ತುಂಬಾ ಚೆನ್ನಾಗಿದೆ. ಶೋರೂಮ್ ಟ್ರ್ಯಾಕ್ ಅಲ್ಲಿ ಇದೆ ಗಾಡಿ. ಸಿಂಗಲ್ ಓನರ್ 73,000 ಹೊಡಿದೆ ಗಾಡಿ. ಓಕೆ, 3 ಲಕ್ಷ ಫೈನಲ್ ಮಾಡ್ತೀನಿ ಸರ್. 2.5 ಲಕ್ಷ ಲೋನ್ ಆಗುತ್ತೆ. 2.5 ಲಕ್ಷ ಲೋನ್ ಆಗುತ್ತೆ. ಓಕೆ, ಇದು ಕೂಡ 2.5 ಲಕ್ಷಕ್ಕೆ ಆಗುತ್ತೆ. 20+ ನೀವು ಮೈಲೇಜ್ ಅಂದರೆ 20ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಮಿನಿ ಅಂತೂ ತೋರಿಸ್ಬಿಟ್ಟವ ಸರ್. ಈಕೋ ಇಲ್ವಾ ಸರ್ ಅನ್ನೋರಿಗೆ? ಈಕೋ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬೋದು, ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. K51 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ ಈಕೋ 2021 ಮಾಡಲು AC ವಿತ್ CNG. AC ವಿತ್ CNG. ಓಕೆ, ಪೆಟ್ರೋಲ್, CNG, AC 3 ಇದೆ ಗಾಡಿ. ಓಕೆ ಸರ್, 5,20,000 ಕೊಟ್ಬಿಡ್ತೀವಿ. 5,20,000 ಲೋನು ಸರ್ ಇದಕ್ಕೆ? ಸರ್ ಇದಕ್ಕೆ 495, 490 ವರೆಗೂ ಲೋನ್ ಆಗುತ್ತೆ. ಓಕೆ, ಒಂದು ಲೋನ್ ಫಿಗರ್ ಒಂದು 5 ಲಕ್ಷ ಅಂತಾನೆ ಇಟ್ಕೊಳ್ಳೋಣ ಬಿಡಿ. ಸೊ ರೌಂಡ್ ಫಿಗರ್ ಒಂದು 5 ಲಕ್ಷ ಅಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಕೆಲವರಿಗೆ 4,500 ಹೊಡಿದೆ ಗಾಡಿ. ಎಷ್ಟು ಸರ್? 45,000 ಹೊಡಿದೆ. ಓಕೆ, 45,000. ನೀವೇನಾದರೂ ಪೆಟ್ರೋಲಲ್ಲಿ ನೀವು ಮೈಲೇಜ್ ಕೇಳಿದ್ರೆ 16+ ಬರುತ್ತೆ. ಮತ್ತೆ ನಿಮಗೆ ಇದರಲ್ಲಿ ಕೇಳಿದ್ರೆ CNG ಅಲ್ಲ? ಹೌದು. CNG ನಿಮಗೆ ಒಂದು 25+ ಬರಲ್ಲ? 25+ ಬರುತ್ತೆ. ಓಕೆ, ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಅದು ಕೂಡ ಈಕೋ. ಸೊ ನೆಕ್ಸ್ಟ್ ಸರ್, ಮಾರ್ಕೆಟಲ್ಲೇ ಹೈ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಮಾರ್ಕೆಟ್ನೇ ಕಬ್ಜಾ ಮಾಡ್ತಿರೋಂಥ ವೆಹಿಕಲ್ ಮಾರುತಿ ಸುಜುಕಿ ಎರ್ಟಿಗಾ. ಅದು ಕೂಡ K05 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ಅಂದರೆ 18+ ಮೈಲೇಜ್ ಬರುವಂಥ 7 ಸೀಟರ್ ವೆಹಿಕಲ್ ಬೇಕು ಅಂದರೆ ಇದ್ರ ಮುಂದೆ ಯಾವ ಗಾಡಿ ಕೂಡ ನಿಲ್ಲಲ್ಲ ಅಂತಲೇ ಹೇಳ್ಬೋದು. ಸೊ ಈ ಗಾಡಿ ಕೂಡ ಇರೋ ಹತ್ರ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ ಇದು 2017 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ. ಓಕೆ, 91,000 ರೆಕಾರ್ಡೆಡ್ ಸರ್. ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ. ಇದು ಆಪ್ಷನಲ್. ಓಕೆ, ಸ್ಮಾರ್ಟ್ ಹೈಬ್ರಿಡ್. ಓಕೆ, ಇನ್ನು ಮೈಲೇಜ್ ಚೆನ್ನಾಗಿ ಬರುತ್ತೆ ಹಾಗಾದ್ರೆ. ಓಕೆ, 7,90,000. 7,90,000 ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್ 6-6.5ವರೆಗೂ ಆಗುತ್ತೆ. 6ರಿಂದ 6.5 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿಗೆ 1 ಲಕ್ಷ, 1.5 ಲಕ್ಷ. ಸೊ ಈ ಬಿಟ್ವಿನಲ್ಲಿ ನಿಮಗೆ ಡೌನ್ ಪೇಮೆಂಟಲ್ಲಿ ನಿಮಗೆ ಎರ್ಟಿಗಾ ಕೂಡ ಸಿಗುತ್ತೆ. 1.5 ಲಕ್ಷನೂ ಆಗ್ಬೋದು, 1.30 ಕೂಡ ಆಗ್ಬೋದು. ಇನ್ನೂ ನಿಮಗೆ ಕಡಿಮೆ ಡೌನ್ ಪೇಮೆಂಟಲ್ಲಿ ಆಗ್ಬೋದು. ಬಟ್ ಏನಾದ್ರಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಚೆನ್ನಾಗಿದ್ದ ಪಕ್ಷದಲ್ಲಿ ಸೊ ನಿಮಗೆ ಈ ಗಾಡಿಗಳು ಕೂಡ ನಿಮಗೆ ಕಡಿಮೆ ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ಸೊ ಇಷ್ಟು ಮಾತ್ರ ಅಲ್ಲ, ಸೊ ಇನ್ನು ಹಿಂದೆ ಕೂಡ ಇರುತ್ತೆ. ಸೊ ಬನ್ನಿ ನಾನು ನಿಮಗೆ 1 by 1 ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಆಗ್ಬೋದು, ನೆಕ್ಸ್ಟು ನೆಕ್ಸಾನ್ ಟಾಟಾರವರ ನಂಬಿಕಸ್ಥ ಬ್ರ್ಯಾಂಡಲ್ಲಿ ಬಂದಿರುವಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ K04 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ 2022 ಮಾಡಲ್ ಇದು ಆಟೋಮೆಟಿಕ್ ಸರ್ ವಿತ್ ಸನ್ರೂಫ್. ಆಟೋಮೆಟಿಕ್ ವಿತ್ ಸನ್ರೂಫ್. ಹೌದು, XME. ಓಕೆ, ವಿತ್ ನಿಮಗೆ ಸೂರ್ಯ ಚಾವಣಿ ಕೂಡ ಇರುತ್ತೆ. ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಸಿಂಗಲ್ ಓನರ್, ಜಸ್ಟ್ 32,000 ಶೋರೂಮ್ ಟ್ರ್ಯಾಕ್. 32,000 ರನ್ನಿಂಗ್ ಇನ್ಸೂರೆನ್ಸ್ ಇದೆ. ಓಕೆ, 9 ಲಕ್ಷ ನೆಗೋಷಿಯಬಲ್ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ 9 ಲಕ್ಷ ನೆಗೋಷಿಯಬಲ್. ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್. ಅವ್ರ ಸಿವಿಲ್ ಸ್ಕೋರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅಪ್ ಟು 8 ಲಕ್ಷ ವರೆಗೂ ಲೋನ್ ಮಾಡ್ಬೋದು. ಅಪ್ ಟು 8 ಲಕ್ಷ ಅಂದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಏನಾದರೂ ನೆಕ್ಸಾನ್ ಹುಡುಕ್ತಾ ಇದ್ರೆ ಅದು ಕೂಡ ಆಟೋಮೆಟಿಕ್ ವೇರಿಯಂಟ್. ಸೊ ಖಂಡಿತವಾಗಿ ನೀವು ಇದು ಕೂಡ ನೀವು ಪ್ರಿಫರ್ ಮಾಡ್ಬೋದು.
ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ, ಒಳ್ಳೆ ಸೇಫ್ಟಿ ರೇಟಿಂಗ್ ಇರುವಂತ ಒಳ್ಳೆ ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು. i20 ಡೀಸೆಲ್ ವೇರಿಯಂಟ್ ಏನಾದ್ರು ಹುಡುಕ್ತಾ ಇದ್ರೆ ನಿಮಗೆ ಅದು ಕೂಡ ಇರುತ್ತೆ. KA03 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಸ್ಪೋರ್ಟ್ಸ್ ವರ್ಷನ್ ಇದು. ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ, ವೈಟ್ ಕಲರ್ ಅಲ್ಲಿ ಇರುತ್ತೆ, 18-20+ ಮೈಲೇಜ್ ಬರುವಂತ ಗಾಡಿ. ಸೊ ಎರಡು ಇರುತ್ತೆ. ಸೊ ಒಂದು ನೀವೇನಾದ್ರೂ ವೈಟ್ ಕಲರ್ ನೋಡ್ತೀನಿ ಅಂದ್ರೆ ಎರಡು ಕೂಡ ವೈಟ್ ಕಲರೇ, ಬಟ್ ಅದ್ರೇನಪ್ಪ ಅಂದ್ರೆ ವಿತ್ ಸ್ಟಿಕರಿಂಗ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು 2021 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ, 71,000 ಓಡಿದೆ ಗಾಡಿ. ನೀವು ಈ ಗಾಡಿ ಬೇಕಾ? 8.5 ಲಕ್ಷ. ಓಕೆ, 2017 ಮಾಡಲು ಆಸ್ತಾ 6 ಏರ್ ಬೇಕು, ಟಾಪ್ ಎಂಡ್ ಬೇಕಾ, ಪುಷ್ ಬಟನ್ ಸ್ಟಾರ್ಟ್, 7.5 ಲಕ್ಷ. ಓಕೆ, ಎರಡರಲ್ಲಿ ಯಾವ್ದು ಬೇಕು ಕಸ್ಟಮರ್ ಚಾಯ್ಸ್ ಮಾಡ್ಬೋದು. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಬೇಕಾ ಇಲ್ಲ ಆಲ್ಫಾ ಅಂದ್ರೆ ನೀವು ಕಂಪ್ಲೀಟ್ಲಿ ಟಾಪ್ ಎಂಡ್ ಹುಡುಕ್ತಾ ಇದ್ದೀರಾ, ಸೊ ಅದು ಕೂಡ ಸಿಗುತ್ತೆ. ಸೊ ಅದು ಕೂಡ ಡೀಸೆಲ್, ಎರಡು ಡೀಸೆಲ್. ಓಕೆ, ಎರಡು ಕೂಡ ಡೀಸೆಲ್, ಎರಡು ಟ್ರ್ಯಾಕ್ ಎಲ್ಲ ಇದೆ, ಶೋರೂಮ್ ಟ್ರ್ಯಾಕ್. 18-20+ ಅಂದ್ರೆ 18-20 ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲೂ ಕೂಡ ನಿಮಗೆ ಅಲೋವಿಲ್ಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಕೂಡ ಈ ಗಾಡಿಯಲ್ಲಿ ಬರುತ್ತೆ. ವಿತ್ ನಿಮಗೆ ರೈಸಿಂಗ್ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದರಲ್ಲಿ ನಿಮಗೆ ಗೊತ್ತು ವಿತ್ ಪುಷ್ ಸ್ಟಾರ್ಟ್ ಬಟನ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಆದ್ರಿಂದ ಅದರಲ್ಲಿ ನಿಮಗೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಕೂಡ ಇರುತ್ತೆ. ಸೊ ಆ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಎರಡರಲ್ಲಿ ನಿಮಗೆ ಯಾವ Hyundai i20 ಬೇಕು ನೀವೇ ಡಿಸೈಡ್ ಮಾಡ್ಕೋಬೋದು. ಇದರಲ್ಲೂ ಕೂಡ ಅಷ್ಟೇ ಅಲೋವಿಲ್ಸು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದಾಗಿರುತ್ತೆ. ನೀವೇ ಡಿಸೈಡ್ ಮಾಡ್ಕೊಂಡು ಇದು ಮಾಡ್ಬೋದು. ಲೋನು ಸರ್ ಈಗ ಸರ್ ಈ ಗಾಡಿಗೆ 6.5 ಲಕ್ಷ ಲೋನ್ ಆಗುತ್ತೆ. 6.5 ಲಕ್ಷ ಸೇಮ್ ಇದಕ್ಕೂ 6.5 ಲಕ್ಷ ಆಗುತ್ತೆ. ಎರಡಕ್ಕೂ ಕೂಡ 6.5 ಲಕ್ಷ ಆಸುಪಾಸಲ್ಲಿ ಸೊ ಲೋನ್ ಆಗುತ್ತೆ. 80% ಗಾಡಿ ವ್ಯಾಲ್ಯೂಯೇಷನ್ ಮೇಲೆ 80%. ಓಕೆ, ಗಾಡಿ ವ್ಯಾಲ್ಯೂಯೇಷನ್ ಮೇಲೆ 80%. ಸೊ ನಿಮ್ಗೆ ಎರಡರಲ್ಲಿ ಯಾವ್ದು ಬೇಕೋ ಸೊ ನೀವೇ ಪರ್ಚೇಸ್ ಮಾಡ್ಬೋದು. ಮಾರುತಿ ಸುಜುಕಿ ವಿಟಾರಾ ಬ್ರೇಜಾ. ಸೊ ನೀವು ನೋಡ್ತಾ ಇರ್ಬೋದು ರೆಡ್ ಕಲರ್ ಇರುವಂಥ ಗಾಡಿ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಇದರಲ್ಲಿ ಇದು ಬಂದು KA51 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, VDI ಡೀಸೆಲ್ ಮಿಡ್ ವೇರಿಯಂಟ್, ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಜೊತೆಗೆ ನಿಮಗೆ ಎರಡು ಗಾಳಿ ಚೀಲ ಅಂದರೆ ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು 2016 ಮಾಡಲ್ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ, 95,000 ರೆಕಾರ್ಡೆಡ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಆಪ್ಷನ್ ಅಲ್ಲ ಸರ್. ಇದು ಓಕೆ, 7,30,000 ಸ್ಮಾಲ್ ನೆಗೋಷಿಯಬಲ್. 7,30,000 ಸ್ಮಾಲ್ ನೆಗೋಷಿಯಬಲ್ ಹೇಳ್ಬಿಟ್ಟಿದ್ದಾರೆ. ತುಂಬಾ ನೆಗೋಷಿಯಬಲ್ ಮಾಡಕ್ ಹೋಗ್ಬಿಡಿ, ಸ್ಮಾಲ್ ನೆಗೋಷಿಯಬಲ್. ಬೇಕಾದವ್ರು ಕಾಲ್ ಮಾಡ್ಬೋದು. ಲೋನು ಸರ್ ಇದಕ್ಕೆ ಲೋನ್ ಆಗುತ್ತೆ 6.5 ಲಕ್ಷ ಲೋನ್ ಆಗುತ್ತೆ. 6.5 ಲಕ್ಷ. ಓಕೆ, 6.5 lakhsವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೊಂದು ಸಲ ಹೇಳ್ತಾ ಇದ್ರಿ 2016 ಫಸ್ಟ್ ಓನರ್ ಅಂದರೆ ಸಿಂಗಲ್ ಓನರ್ ವೆಹಿಕಲ್, 95,000 ಕಿಲೋಮೀಟರ್ ಓಡಿರೋಂಥ ಡೀಸೆಲ್ ವೆಹಿಕಲ್ ಅಂದರೆ 20ಕ್ಕಿಂತ ಹೆಚ್ಚು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಈಗ ಈ ವೆಹಿಕಲ್ಸ್ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು ನಿಮಗೆ ಸ್ಕಾರ್ಪಿಯೋ S10 ವೇರಿಯಂಟು ಸ್ಮಾರ್ಟ್. ಇದು ಬಂದು ನಿಮಗೆ ಮೈಕ್ರೋ ಹೈಬ್ರಿಡ್ ಅಂತ ಹೇಳ್ಬೋದು. ಬ್ಯಾಕ್ ವೈಪರ್ ವಿತ್ ಡಿಫಾಗರ್, ಅಲೋವಿಲ್ಸು, ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಅದು ಕೂಡ ಟಚ್ ಸ್ಕ್ರೀನ್ ಸಿಸ್ಟಮು, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುವಂಥ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು 2015 ಮಾಡಲು ಸಿಂಗಲ್ ಓನರ್. ಓಕೆ ಸರ್, ಇದು 4 ವೀಲ್ ಡ್ರೈವ್ S10 ಅಂತ. ಓಕೆ, S10 ಅಂತ ತುಂಬಾ ಚೆನ್ನಾಗಿದೆ ಗಾಡಿ, ಅಪರೂಪ ಸಿಗುದು. S10 4 ವೀಲ್ ಡ್ರೈವ್ ಸಿಗೋದು ಅಪರೂಪ. ಹೌದು, ನಮ್ಮ ಹತ್ರ ಇದೆ. ಸಿಂಗಲ್ ಓನರ್, 1,10,000 ಓಡಿದೆ ಗಾಡಿ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 10,25,000 ಸ್ಮಾಲ್ ನೆಗೋಷಿಯಬಲ್. ಓಕೆ, 10,25,000ಗೆ 4 ವೀಲ್ ಡ್ರೈವ್ ಸ್ಕಾರ್ಪಿಯೋ ಕೂಡ ಸಿಗುತ್ತೆ. ಸರ್ ಇವಾಗ ಇದಕ್ಕೆ ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು? ಲೋನ್ 7 ಲಕ್ಷವರೆಗೂ ಆಗುತ್ತೆ ಸರ್. 7 ಲಕ್ಷವರೆಗೂ ಆಗುತ್ತೆ. ಓಕೆ, 7 ಲಕ್ಷವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮಿಕ್ಕಿದ್ದು ಡೌನ್ ಪೇಮೆಂಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಕ್ರೆಡಿಟ್ ಇಷ್ಟು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ಇನ್ನೂ ಜಾಸ್ತಿ ಕೂಡ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ, ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡುವ. ಯಾಕಂದರೆ ಎಲ್ಲರೂ ಕೂಡ 2 ವೀಲ್ ಡ್ರೈವ್ ತೊಗೋತಾ ಇರ್ತೀರಾ. 4 ವೀಲ್ ಡ್ರೈವ್ ಬೇಕು ಅನ್ನೋರಿಗೆ ಇದು ಕೂಡ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ತುಂಬ ವೀಡಿಯೋಸ್ ಮಾಡಿದ್ದೀವಿ, ಬಟ್ 4 ವೀಲ್ ಡ್ರೈವ್ ನಾವು ನೋಡಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಿರೋಂಥ. ಬರೀ ಫೇಸ್ಬುಕ್ಕಲ್ಲಿ 3,500 ಮೆಸೇಜ್ ಬಂದಿದೆ, 3,000 ಕಾಲ್ ಬಂದಿದೆ ಇದಕ್ಕೆ. ಇದೊಂದಕ್ಕೆ ಗಾಡಿಗೆ. ಓಕೆ, ನಿಮ್ಮ ವಿಡಿಯೋಯಿಂದ ಎಷ್ಟು ಬರುತ್ತೆ ನೋಡೋಣ. ಐಟಿ ಸರ್, ಖಂಡಿತ ಸರ್. ಯಾಕಂದರೆ ಇದಕ್ಕೆ ಸ್ವಲ್ಪ ಐಟಿ ಇರೋದ್ರಿಂದ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಸೊ ಬನ್ನಿ ಈಗ ನೆಕ್ಸ್ಟ್ ವೆಹಿಕಲ್ಸ್ಗೆ ನಾವು ಹೋಗೋಣ. ಸೊ ಅದು ಕೂಡ ಡೀಟೇಲ್ ತಿಳಿಸ್ಕೊಡೋಣ. ಆ ಗಾಡಿ ಬಂದು ನಿಮಗೆ ವೈಟ್ ಕಲರ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ XUV500 W8 ಅಂದರೆ ಇದು ಕೂಡ ಟಾಪ್ ಎಂಡ್ KA04 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಅಲೋವಿಲ್ಸು, ಬ್ಯಾಕ್ ವೈಪರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುವಂಥ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಈಗ ನನ್ನ ಹತ್ರ 2 XUV ಇದೆ. ಓಕೆ, 1 15, 1 16. ಒಂದು ಪುಷ್ ಬಟನ್ ಸ್ಟಾರ್ಟ್ ವಿತ್ ಸನ್ರೂಫ್, ವಿತೌಟ್ ಪುಷ್ ಬಟನ್ ಸ್ಟಾರ್ಟ್. ತುಂಬಾ ಚೆನ್ನಾಗಿದೆ. W8 ಮಾಡಲಿದ್ದು. ಓಕೆ, 8.5 ಲಕ್ಷಕ್ಕೆ ಇದು ಫೈನಲ್ ಮಾಡಿ. 8.5 ಲಕ್ಷಕ್ಕೆ 1,07,000 ಓಡಿದೆ ಗಾಡಿ. ಓಕೆ, ಸಿಂಗಲ್ ಓನರ್, ರೆಕಾರ್ಡೆಡ್. ಲೋನು ಸರ್ ಇದಕ್ಕೆ ಲೋನ್ ಅವ್ರ ಸಿವಿಲ್ ಸ್ಕೋರ್ ಚೆನ್ನಾಗಿದೆ, 8 ಲಕ್ಷ ಲೋನ್ ಮಾಡಿಸ್ಕೊಡಿ. 8 ಲಕ್ಷ ಕೂಡ ಲೋನ್ ಆಗುತ್ತೆ. ಓಕೆ, ಸೊ ನೋಡಿದ್ರಲ್ಲ, ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಹುಡುಕ್ತಾ ಇದ್ರೆ XUV500 ಅದು ಕೂಡ W8 ವೇರಿಯಂಟು ಖಂಡಿತವಾಗಿ ನೀವು ಪ್ರಿಫರ್ ಮಾಡ್ಬೋದು. ಹಿಂದೆನೂ ಕೂಡ ಒಂದು ತೋರಿಸಿದ ವಿತ್ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಜೊತೆ ಇರುತ್ತೋ. ಸೊ ಅದು ಬೇಕು ಅನ್ನೋರು ಅದು ಕೂಡ ಪರ್ಚೇಸ್ ಮಾಡ್ಬೋದು. ಒಂದು ವೇಳೆ ಬೇಡ ಅನ್ನೋರು ಇದು ಕೂಡ ನೀವು ಪರ್ಚೇಸ್ ಮಾಡ್ಬೋದು. XUV500 ನೀವೇನಾದರೂ ಟಾಪ್ ಎಂಡ್ ಹುಡುಕ್ತಾ ಇದ್ರೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಇರುತ್ತೆ, ಅಲೋವಿಲ್ಸ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗಲ್ಲಿ ಮೌಂಟ್ ಕೊಂಡಿರೋ ಟಚ್ ಸ್ಕ್ರೀನ್ ಸಿಸ್ಟಮು, ಏರ್ ಬ್ಯಾಗ್, ABS ವಿತ್ ನಿಮಗೆ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಜೊತೆ ಇರುವಂಥ ಗಾಡಿ ಇದಾಗಿರುತ್ತೆ. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟೇ. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ 15 ಬರುತ್ತೆ ಸರ್, ಆರಾಮಾಗಿ 14 ಬರುತ್ತೆ. 14 ಆರಾಮಾಗಿ ನೀವು 14 ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು 2016 ಮಾಡಲು ಸೆಕೆಂಡ್ ಓನರ್. ಓಕೆ, ಇದು W10 ಇದು ವೇರಿಯಂಟ್ ಆಗಿದೆ. ಇದು 1,51,000 ರೆಕಾರ್ಡೆಡ್ ಇದೆ. ಓಕೆ, ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ ಸರ್. ಇವತ್ತು 9.5 ಲಕ್ಷಕ್ಕೆ ಇದು ಕೊಟ್ಬಿಡ್ತೀವಿ.
ಓಕೆ 9,50,000 ಡೌನ್ ಪೇಮೆಂಟ್ ಸರ್ ಇದಕ್ಕೆ. ಡೌನ್ ಪೇಮೆಂಟ್ ಹೇಳಿದ್ರೆ ನಿಮ್ಗೆ ಅವ್ರ ಸಿವಿಲ್ ಸ್ಕೋರ್ ತುಂಬಾ ಚೆನ್ನಾಗಿದೆ, IT GST ಎಲ್ಲ ಆಯ್ತು ಅಂದ್ರೆ 9 ಲಕ್ಷ ಲೋನ್ ಆಗುತ್ತೆ. 9 ಲಕ್ಷ ಲೋನ್ ಆಗುತ್ತೆ. ಓಕೆ 9 ಲಕ್ಷ ನೀವು ಇದಕ್ಕೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಕೂಡ ನಿಮಗೆ ಕಡಿಮೆ ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ಸಿಗುತ್ತೆ. ಸೊ ಒಂದು ವೇಳೆ ವಿತ್ ಸನ್ ರೂಫ್ ಇರೋದು ಬೇಡ ಸರ್, ಬೇರೆ ಗಾಡಿ ಯಾವ್ದಾದ್ರು XUV ಇದೆಯಾ ಅಂದರೆ ಅದನ್ನು ಕೂಡ ನಾವು ತೋರಿಸ್ಕೊಡ್ತೀವಿ ಬನ್ನಿ. ಸ್ಕೋಡಾ ರ್ಯಾಪಿಡ್ ವೈಟ್ ಕಲರ್ ಗಾಡಿ K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಜೊತೆ ಇರುವಂಥದ್ದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ಏರ್ ಬ್ಯಾಗ್, ABS ಕೂಡ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್. ಸರ್ 2 ಗಾಡಿ ಇದೆ. ಓಕೆ ಸರ್. ಇದು ಸ್ಕೋಡಾ ರ್ಯಾಪಿಡ್ ಸ್ಟೈಲ್ ಅಂತ, ಇದು ಆಟೋಮೆಟಿಕ್, ಅದು ಮ್ಯಾನಲ್. ಓಕೆ 2017 ಮಾಡಲು ಸಿಂಗಲ್ ಓನರ್, 2 ಸಿಂಗಲ್ ಓನರ್. Okay, ಇದು 60,000, ಅದು 61,000 ಅಷ್ಟೇ ಹೊಡಿದೆ ಗಾಡಿ. ಓಕೆ ನೀವು 2ರಲ್ಲಿ ಯಾವ್ದಾರ ಕಸ್ಟಮರ್ ಚಾಯ್ಸ್ ಮಾಡ್ಕೊಳ್ಳಿ, ಈಚ್ 7 ಲ್ಯಾಕ್. 7 ಲ್ಯಾಕ್. 7 ಲ್ಯಾಕ್. 2 ಡೀಸೆಲ್, ಎಲ್ಲ ಪೆಟ್ರೋಲ್. 2 ಪೆಟ್ರೋಲ್. 2 ಪೆಟ್ರೋಲ್. ಓಕೆ 7 ಲಕ್ಷ. 7 ಲಕ್ಷ ಲೋನು ಸರ್ ಈಗ ಸರ್ ಇದಕ್ಕೆ ಅದಕ್ಕೆ ಒಂದು 6 ಲಕ್ಷ ಲೋನ್ ಆಗುತ್ತೆ. ಇದಕ್ಕೊಂದು 5 ಲಕ್ಷ 5,500 ಲೋನ್ ಆಗುತ್ತೆ. ಓಕೆ ಇದಕ್ಕೆ ನೀವು 5ರಿಂದ 5.5 ಲಕ್ಷ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮತ್ತೆ ಇನ್ನೊಂದು ಸ್ಕೋಡಾ ಯಾವ್ದು ಹೇಳಿದ್ರು, ಸೊ ಅದನ್ನು ಕೂಡ ನಾವು ತೋರಿಸ್ಕೊಡ್ತೀವಿ. ನೀವು ನೋಡ್ತಾ ಆಗ್ಬೋದು. ಇದು ಕೂಡ ನಿಮಗೆ K04 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಕೂಡ ಸ್ಕೋಡಾ ರ್ಯಾಪಿಡ್. ಅಲೋವಿಲ್ಸು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಫೀಚರ್ಸ್ ಈ ಗಾಡಿಯಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ರೇಟ್ ತೋರಿಸ್ಬಿಡಿ ಬಸ್ ಒಂದ್ಸರಿ. 8,49,000 ಈ ಗಾಡಿ ರೇಟು. ಇವತ್ತು ಮಾರ್ಕೆಟ್ ಅಲ್ಲಿ ಗಾಡಿ 16,97,000 ಇದೆ. ನಾನು 7 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. ಓಕೆ 7 ಲಕ್ಷಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಡೌನ್ ಪೇಮೆಂಟ್ ಈಗ ಆಲ್ರೆಡಿ ನಾವು ತಿಳಿಸ್ಕೊಟ್ಟಿದ್ವಿ. ಸೊ 2ರಲ್ಲಿ ನಿಮ್ಗೆ ಯಾವ್ದು ಬೇಕು, ಸ್ಕೋಡಾ ರ್ಯಾಪಿಡ್ ವೈಟ್ ಬೇಕಾ ಇಲ್ಲ ನಿಮ್ಗೆ ಈ ಕಲರ್ ಬೇಕಾ, ನಿಮ್ಮ ಒಂದು ಚಾಯ್ಸಿಗೆ ಬಿಟ್ಟಿರುತ್ತೆ. ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟು ಮತ್ತೊಂದು ವೆಹಿಕಲ್ಸು ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ರೆನಾಲ್ಟ್ ಡಸ್ಟರ್ RXZ ಅಂದರೆ ಫುಲ್ಲಿ ಟಾಪ್ ಆ್ಯಂಡ್ K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಅದು ಕೂಡ ಡೀಸೆಲ್, ಅಲೋವಿಲ್ಸು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ 2012 ಮಾಡಲು ಸಿಂಗಲ್ ಓನರ್ RXZ 110 PS ಗಾಡಿ ಸರ್. ಓಕೆ ಸರ್. ಇದು 86,000 ಓಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಇನ್ಸೂರೆನ್ಸ್ ಇದೆ. ನಾನು ಹೇಳಿದೆ ನಿಮ್ಗೆ 3 ಗಾಡಿಲಿ ಯಾವ್ದಾರ ತಗೊಳ್ಳಿ 4.5 ಲಕ್ಷ. 4.5 ಲಕ್ಷ. ಓಕೆ 4.5 ಲಕ್ಷಕ್ಕೆ ನಿಮ್ಗೆ ಗಾಡಿ ಕೂಡ ಸಿಗುತ್ತೆ. ಇದಕ್ಕೆ ಲೋನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡೋದು? 3 ಲಕ್ಷ ಆಗುತ್ತೆ ಸರ್. 3 ಲಕ್ಷ ಆಗುತ್ತೆ. ಅಲ್ಲಿ 1.5 ಲಕ್ಷ ಡೌನ್ ಪೇಮೆಂಟಲ್ಲಿ 110 PS ಬೇಕಾ ತಗೋಬೋದು, ಇಲ್ಲ 85 PS ಹುಡುಕ್ತಾ ಇದ್ರೆ ಅದು ಕೂಡ ತಗೋಬೋದು. 3 ಕೂಡ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀವಿ. ಬೇಕು ಅನ್ನೋ ಡಿಸೈಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಸರ್. ಸರ್ 8 ಸೀಟರ್ ಗಾಡಿ ಯಾರು ಹುಡುಕ್ತಾ ಇದ್ರೆ TUV 300 ಇದೆ ನಮ್ಮ ಹತ್ರ. MT T8 MT ಅಂತ ತುಂಬಾ ಚೆನ್ನಾಗಿದೆ ಗಾಡಿ. 2015 ಮಾಡಲು ಸಿಂಗಲ್ ಓನರ್ ಗಾಡಿ ಇದೆ. 98,000 ರೆಕಾರ್ಡೆಡ್ ಸರ್. ಡೀಸೆಲ್, ಅದು ಡೀಸೆಲ್. 6,25,000 ಫೈನಲ್ ಮಾಡ್ತೀನಿ. 6,25,000ಕ್ಕೆ ನಿಮಗೆ TV 300 ಕೂಡ ಸಿಗುತ್ತೆ. 5.5 ಲಕ್ಷ ಲೋನ್ ಆಗುತ್ತೆ ಗಾಡಿ. 5.5 ಲಕ್ಷ ಲೋನ್ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಸಿಗುತ್ತೆ. ಡೀಸೆಲ್ ಆದ್ರಿಂದ ಇದಕ್ಕೂ ಕೂಡ ನೀವು 15-16 ಬರುತ್ತೆ ಸರ್ ಮೈಲೇಜ್. ಇಲ್ಲ ಇನ್ನೂ ಜಾಸ್ತಿ ಬರುತ್ತೆ. 15. ಸೊ 15 ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ ಅಷ್ಟೇ K14 ರಿಜಿಸ್ಟರ್ಡ್ ವೆಹಿಕಲ್. ಇದು ಗಾಡಿನ ಒಂದ್ಸಲ ಕಂಪ್ಲೀಟ್ ಆಗಿ ನಾವು ತೋರಿಸ್ಕೊಡ್ತೇವೆ. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಸೊ ಬೇಕು ಅನ್ನೋರು ಬೇಗ ವಿಸಿಟ್ ಮಾಡ್ಬೋದು. ಮಾರುತಿ ಸುಜುಕಿ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲು. ಸೊ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ S-Cross K25 ರಿಜಿಸ್ಟರ್ಡ್ ವೆಹಿಕಲು. ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಇದು ಕೂಡ ನಿಮಗೆ ಡೀಸೆಲ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುವಂಥ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಸ್ಮಾರ್ಟ್ ಹೈಬ್ರಿಡ್ ಸಿಗ್ಮಾ ಅಂತ. ಓಕೆ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್, ಇನ್ಸೂರೆನ್ಸ್ ಎಕ್ಸ್ಪೈರ್ ಇದೆ. 1,10,000 ಓಡಿದೆ. ರೆಕಾರ್ಡೆಡ್ ಗಾಡಿ. ಓಕೆ ಸರ್. ಸರ್ ಇವತ್ತು 8 ಲಕ್ಷಗೆ ನೆಗೋಷಿಯಬಲ್ ಮಾಡ್ತೀನಿ. 8 ಲಕ್ಷಕ್ಕೆ ನೆಗೋಷಿಯಬಲ್ ಮಾಡೋಣ. ನೆಗೋಷಿಯಬಲ್. S-Cross ಬೇಕು ಅನ್ನೋರಿಗೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಅದು ಕೂಡ ವೈಟ್ ಕಲರ್ ಗಾಡಿ. ಸೊ ಒಂದ್ಸಲ ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ. ನೋಡ್ತಾ ಇರ್ಬೋದು. ಈ ಗಾಡಿ ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಮೈಲೇಜ್ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರಾದರೂ ವಿಟಾರಾ ಬ್ರೆಜಾ ಇಷ್ಟ ಆಗಿಲ್ಲ ಅಂದರೆ S-Crossಗೂ ಕೂಡ ನೀವು ಹೋಗ್ಬೋದು. ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 6 ಲಕ್ಷ 6.5 ಲಕ್ಷ ಒಳಗಡೆ ಆಗುತ್ತೆ. 6ರಿಂದ 6.5 ಲಕ್ಷ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮಿಕ್ಕಿದೇನಿರುತ್ತೆ ಅದು ಡೌನ್ ಪೇಮೆಂಟ್ ಆಗಿರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ.